ಹಲೋ ಎವ್ರಿವನ್. ನಾವು ಎಸ್-ಎಸ್-ಸಿ ಮತ್ತೆ ರೈಲ್ವೆ ಸ್ಟೂಡೆಂಟ್ಸ್ ಅವ್ರಿಗೆ ಹೆಲ್ಪ್ ಆಗೋ ಹಾಗೆ ಜನರಲ್ ಸ್ಟಡೀಸ್ ರಿವಿಷನ್ ಕ್ಲಾಸಸ್ ನ ಸ್ಟಾರ್ಟ್ ಮಾಡಿದೀವಿ. ಇಲ್ಲಿ ನಿಮ್ಗೆ ಜನರಲ್ ಸ್ಟಡೀಸ್ ಸಬ್ಜೆಕ್ಟ್ ಆದಂತಹ ಪಾಲಿಟಿ ಆಗಿರ್ಬೋದು, ಎಕಾನಮಿ, ಹಿಸ್ಟ್ರಿ, ಜಿಯೋಗ್ರಫಿ, ಸೈನ್ಸ್ ರಿಲೇಟೆಡ್ ಎಕ್ಸಾಮ್ಸ್ ಅಲ್ಲಿ ಯಾವ ಟಾಪಿಕ್ ರಿಲೇಟೆಡ್ ಅನ್ನೋ ಮೇಜರ್ ಕ್ವಶನ್ಸ್ ಬರ್ತಿದೆ. ಸೊ ಆ ಟಾಪಿಕ್ ನ ಪಿಕ್ ಮಾಡಿ ಅದ್ರ ರಿಲೇಟೆಡ್ MCQs ನ ಡಿಸ್ಕಸ್ ಮಾಡ್ತಾ ಕಾನ್ಸೆಪ್ಟ್ ಕೂಡ ಎಕ್ಸ್ಪ್ಲೈನ್ ಮಾಡ್ತೀವಿ. ಇಲ್ಲಿ ನಿಮ್ಗೆ ಯಾವ್ದಾದ್ರು ಪರ್ಟಿಕ್ಯುಲರ್ ಟಾಪಿಕ್ಸ್ ನ ಡಿಸ್ಕಸ್ ಮಾಡ್ಬೇಕು ಅಂದಿದ್ರೆ ಕಮೆಂಟ್ ಮಾಡಿ. ಸೊ ಆ ಟಾಪಿಕ್ಸ್ ನ ಕೂಡ ಪಿಕ್ ಮಾಡಿ ನಾವು ನಿಮ್ಗೆ ಕ್ಲಾಸಸ್ ನ ಮಾಡ್ತೀವಿ. ಇವತ್ತಿನ ಕ್ಲಾಸ್ ಅಲ್ಲಿ ಏನು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಬಗ್ಗೆ ನೋಡ್ತಾ ಹೋಗೋಣ. ಅಂದ್ರೆ ಕಂಪ್ಲೀಟ್ ಕಾನ್ಸ್ಟಿಟ್ಯೂಷನ್ ಏನ್ ನೋಡೋದಿಲ್ಲ. ಇಲ್ಲಿ ಮೇಜರ್ ಆಗಿ ನಿಮ್ಗೆ ಏನೇನ್ ಪಾರ್ಟ್ಸ್ ಬರುತ್ತೆ, ಅದ್ರಲ್ಲಿ ಯಾವ ಆರ್ಟಿಕಲ್ಸ್ ಇಂಪಾರ್ಟೆಂಟ್ ಆಗುತ್ತೆ, ಸೊ ಅದ್ರ ಬಗ್ಗೆ ಇವತ್ತಿನ ಕ್ಲಾಸ್ ಅಲ್ಲಿ ನೋಡ್ತಾ ಹೋಗೋಣ. ಸೊ ನಮಗೆ ಕಾನ್ಸ್ಟಿಟ್ಯೂಷನ್ ಅಂದ್ರೆ ಯಾವಾಗ ಜಾರಿಗೆ ಬಂತು ಅಂದ್ರೆ January 26, 1915 ಅಲ್ಲಿ ಜಾರಿಗೆ ಬರುತ್ತೆ. ಸೊ ಆ ಟೈಮ್ ಅಲ್ಲಿ ನಮ್ಗೆ ಈ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಟೋಟಲ್ 395 ಆರ್ಟಿಕಲ್ಸ್ ಇರುತ್ತೆ, 22 ಪಾರ್ಟ್ಸ್ ಇರುತ್ತೆ, 8 ಶೆಡ್ಯೂಲ್ ಇರುತ್ತೆ. ಬಟ್ ಅಟ್ ಪ್ರೆಸೆಂಟ್ ತಗೊಂಡ್ರೆ 448 ಪ್ಲಸ್ ಆರ್ಟಿಕಲ್ಸ್ ಇದೆ, 25 ಪಾರ್ಟ್ಸ್ ಇದೆ, ಸೊ 12 ಶೆಡ್ಯೂಲ್ಸ್ ಇದೆ. ಇದು ಅಟ್ ಪ್ರೆಸೆಂಟ್ ಇರೋದು. ಸೊ ಇವಾಗ ಏನು ಯಾವ್ಯಾವ ಪಾರ್ಟ್ಸ್ ಅಲ್ಲಿ ಯಾವ್ದು ರಿಲೇಟೆಡ್ ಆರ್ಟಿಕಲ್ಸ್ ಇದೆ, ಸೊ ಎಷ್ಟು ಆರ್ಟಿಕಲ್ಸ್ ಇದೆ, ಯಾವ್ಯಾವ ಆರ್ಟಿಕಲ್ಸ್ ಇಂಪಾರ್ಟೆಂಟ್ ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ಸೊ ಫಸ್ಟ್ ಪಾರ್ಟ್ ಬಂದ್ರೆ ದಿ ಯೂನಿಯನ್ ಅಂಡ್ ಇಟ್ಸ್ ಟೆರಿಟರಿ. ಫಸ್ಟ್ ಪಾರ್ಟ್ ಅಲ್ಲಿ ಯೂನಿಯನ್ ಮತ್ತೆ ಅಂಡ್ ಇಟ್ಸ್ ಟೆರಿಟರಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಇದು ಆರ್ಟಿಕಲ್ 1 to 4 ಆರ್ಟಿಕಲ್ಸ್ ಇದೆ ಇದ್ರ ರಿಲೇಟೆಡ್. ಇಲ್ಲಿ ನಿಮ್ಗೆ ಸ್ಟೇಟ್ಸ್ ಮತ್ತೆ ಯುಟೀಸ್ ಕಂಪ್ಲೀಟ್ ಲಿಸ್ಟ್ ಇದೆ. ಅದೇ ತರ ಬೇರೆ ಯಾವ್ದಾದ್ರು ಇಫ್ ಅಡ್ಮಿಷನ್ ಆಫ್ ಆರ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ನ್ಯೂ ಸ್ಟೇಟ್ಸ್, ಇದು ಕೂಡ ಏನು ಈ ಒಂದು ಸೆಕೆಂಡ್ ಆರ್ಟಿಕಲ್ ಅಂಡರ್ ಬರುತ್ತೆ. ಅದೇ ತರ ಈಗ ಆಲ್ರೆಡಿ ಎಕ್ಸಿಸ್ಟಿಂಗ್ ಸ್ಟೇಟ್ಸ್ ಇದೆಯಲ್ಲ, ಅದ್ರಲ್ಲಿ ಏನಾದ್ರು ಆಲ್ಟ್ರೇಷನ್ ಇರೋದು ಕೂಡ ಏನು ಈ ಒಂದು ಥರ್ಡ್ ಆರ್ಟಿಕಲ್ ಅಂಡರ್ ಬರುತ್ತೆ. ಸೊ ಅಂದ್ರೆ ಇದೆಲ್ಲ ಪಾರ್ಟ್ 1 ಅಂಡರ್ ಬರುತ್ತೆ. ಪಾರ್ಟ್ 1 ಅಲ್ಲಿ ಇಟ್ಸ್ ರಿಲೇಟೆಡ್ ಯೂನಿಯನ್ ಅಂಡ್ ಇಟ್ಸ್ ಟೆರಿಟರಿ. ಆರ್ಟಿಕಲ್ ಬಂದ್ರೆ 1 ಇಂದ 4 ವರ್ಗು. ಸೊ ಇದು ಫಸ್ಟ್ ಪಾರ್ಟ್ ಆಗುತ್ತೆ. ಸೊ ಸೆಕೆಂಡ್ ಪಾರ್ಟ್ ನೋಡೋದಾದ್ರೆ ಇದು ಸಿಟಿಜನ್ಶಿಪ್ ರಿಲೇಟೆಡ್ ಇರುತ್ತೆ. ಇಲ್ಲಿ ಆರ್ಟಿಕಲ್ಸ್ ಬಂದು 5 ಇಂದ 11 ವರ್ಗು ಇದೆ. 5 to 11 ಆರ್ಟಿಕಲ್ಸ್ ಇಟ್ಸ್ ರಿಲೇಟೆಡ್ ಟು ಸಿಟಿಜನ್ಶಿಪ್. ಅಂದ್ರೆ ಈಗ ನಮ್ ಕಂಟ್ರಿ ಸಿಟಿಜನ್ಶಿಪ್ ತಗೊಬೇಕು ಅಂದ್ರೆ, ಅಕ್ವೈರ್ ಮಾಡ್ಕೊಬೇಕು ಅಂದ್ರೆ ಯಾವೆಲ್ಲ ಒಂದು ಏನೋ ಮೋಡ್ಸ್ ಮುಖಾಂತರ ಅಥವಾ ಯಾವ ಒಂದು ವೇಸ್ ಮುಖಾಂತರ ನಮ್ಮ ಕಂಟ್ರಿ ಸಿಟಿಜನ್ಶಿಪ್ ನ ನಾವು ಅಕ್ವೈರ್ ಮಾಡ್ಕೊಬೇಕು, ಅಥವಾ ನಮ್ಮ ಕಂಟ್ರಿ ಸಿಟಿಜನ್ಶಿಪ್ ಯಾವ ಟೈಮ್ ಅಲ್ಲಿ ಟರ್ಮಿನೇಟ್ ಆಗುತ್ತೆ. ಸೊ ಇದನ್ನೆಲ್ಲ ಈ ಒಂದು ಆರ್ಟಿಕಲ್ಸ್ ನಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಇದು ಫ್ರಮ್ ಆರ್ಟಿಕಲ್ 5 ಇಂದ 11 ವರ್ಗೂ ಇದೆ. ಪಾರ್ಟ್ 2 ನಲ್ಲಿ ಬರುತ್ತೆ ಸಿಟಿಜನ್ಶಿಪ್. ಸೊ ನೆಕ್ಸ್ಟ್ ನೋಡೋದಾದ್ರೆ ಪಾರ್ಟ್ 3 ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮ್ ಡೈರೆಕ್ಟ್ ಆಗು ಕೂಡ ಕ್ವಶನ್ ಕೇಳ್ತಾರೆ. ಪಾರ್ಟ್ 3 ಯಾವ ಒಂದು ರಿಲೇಟೆಡ್ ಅಂತ ಅನ್ಬಿಟ್ಟು. ಸೊ ಇಟ್ಸ್ ರಿಲೇಟೆಡ್ ಟು ಫಂಡಮೆಂಟಲ್ ರೈಟ್ಸ್. ನಿಮ್ಗೆ ಗೊತ್ತಿರ್ಬೇಕು 6 ಬೇಸಿಕ್ ಫಂಡಮೆಂಟಲ್ ರೈಟ್ಸ್ ಇದೆ. ಸೊ ರೈಟ್ ಟು ಈಕ್ವಾಲಿಟಿ, ರೈಟ್ ಟು ಫ್ರೀಡಮ್, ರೈಟ್ ಎಗೇನ್ಸ್ಟ್ ಎಕ್ಸ್ಪ್ಲಾಟೇಷನ್, ರೈಟ್ ಟು ಫ್ರೀಡಮ್ ಆಫ್ ರಿಲಿಜಿಯನ್, ಕಲ್ಚರಲ್ ಅಂಡ್ ಎಜುಕೇಶನಲ್ ರೈಟ್ಸ್, ಮತ್ತೆ ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್. ಈ 6 ಫಂಡಮೆಂಟಲ್ ರೈಟ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದ್ರ ಅಂಡರು ನಿಮ್ಗೆ ಏನೇನೆಲ್ಲ ಆರ್ಟಿಕಲ್ಸ್ ಬರುತ್ತೆ. ಸೊ ಇದು ಕೂಡ ನಿಮ್ಗೆ ಡೈರೆಕ್ಟ್ ಆಗಿ ಕ್ವಶನ್ಸ್ ಕೇಳ್ತಾರೆ. ಈಗ ಈಕ್ವಾಲಿಟಿ ಬಿಫೋರ್ ಲಾ ಅಂದ್ರೆ ಯಾವ ಆರ್ಟಿಕಲ್ ಅಂತ ಕೇಳ್ತಾರೆ. ಸೊ ನಿಮ್ಗೆ ಗೊತ್ತಿರ್ಬೇಕು ಆರ್ಟಿಕಲ್ 14 ಅಂತ ಹೇಳ್ಬಿಟ್ಟು. ಸೊ ನಿಮ್ಗೆ ಏನು ಈ ಫಂಡಮೆಂಟಲ್ ರೈಟ್ಸ್ ರಿಲೇಟೆಡ್ ಏನೇನೆಲ್ಲ ಆರ್ಟಿಕಲ್ಸ್ ಬರುತ್ತೆ, ಸೊ ಪ್ರತಿಯೊಂದು ಆರ್ಟಿಕಲ್ಸ್ ಕೂಡ ನಿಮ್ಗೆ ಗೊತ್ತಿರ್ಬೇಕಾಗುತ್ತೆ. ಸೊ ಅದೇ ತರ ನೋಡೋದಾದ್ರೆ ಏನು ಪಾರ್ಟ್ 4 ಬರುತ್ತೆ. ಪಾರ್ಟ್ 4 ಅಲ್ಲಿ TPSP ಬರುತ್ತೆ, ಅಂದ್ರೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ. ಇದು ನಮ್ಗೆ ಆರ್ಟಿಕಲ್ 36 ಇಂದ ಆರ್ಟಿಕಲ್ 51 ವರ್ಗೂ ಇದೆ. ಇಲ್ಲಿ ನಮ್ಗೆ DPSPs ಅಂತ ಬಂದ್ರೆ ಅದರಲ್ಲಿ 3 ಕ್ಯಾಟಗರೀಸ್ ಆಗಿ ಬರುತ್ತೆ. ಒಂದು ಸೋಷಿಯಲಿಸ್ಟ್ DPSP ಅಂತ ಬರುತ್ತೆ, ಗಾಂಧಿಯನ್ DPSP ಅಂತ ಬರುತ್ತೆ, ಲಿಬ್ರಲ್ ಅಂಡ್ ಇಂಟೆಲೆಕ್ಚುಯಲ್ DPSP ಅಂತ ಬರುತ್ತೆ. ಸೊ ಈಗ ನಮ್ಗೆ ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಯಾವ್ಯಾವ DPSP ಇತ್ತು, ಮತ್ತೆ ಸಮ್ ಅಮೆಂಡ್ಮೆಂಟ್ಸ್ ಇಂದ ಯಾವ್ಯಾವ DPSP ನ ಆಡ್ ಮಾಡಿದ್ದಾರೆ. ಸೊ ಅದೆಲ್ಲ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ಪಾರ್ಟ್ 1 ಇಂದ ಪಾರ್ಟ್ 4 ವರ್ಗು ಪ್ರತಿಯೊಂದು ಆರ್ಟಿಕಲ್ಸ್ ನ ಕಲಿಯೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಡೈರೆಕ್ಟ್ ಆಗಿ ನಿಮ್ಗೆ ಅವ್ರು ಯಾವ್ದೋ ಒಂದು ಕ್ವಶನ್ ಕೇಳ್ಬಿಟ್ಟು ಡೈರೆಕ್ಟ್ ಆಗಿ ಈ ಆರ್ಟಿಕಲ್ಸ್ ಏನ ಇಂಡಿಕೇಟ್ ಮಾಡುತ್ತೆ ಅಂತಾನು ಕೂಡ ಕೇಳ್ಬೋದು. ಈಗ ಇಲ್ಲಿ ಆರ್ಟಿಕಲ್ 44 ಅಂತ ತಗೊಂಡ್ರೆ ಅದು ನಮ್ಗೆ ಯೂನಿಫಾರ್ಮ್ ಸಿವಿಲ್ ಕೋಡ್ ರಿಲೇಟೆಡ್ ಇರುತ್ತೆ. ಸೊ ಇದೇ ತರ ಡೈರೆಕ್ಟ್ ಆಗಿ ಕ್ವಶನ್ ನ ಕೇಳ್ತಾರೆ. ನೆಕ್ಸ್ಟ್ ಇಲ್ಲಿ ಆರ್ಟಿಕಲ್ 50 ಸೆಪರೇಷನ್ ಆಫ್ ಜುಡಿಷಿಯರಿ ಫ್ರಮ್ ಎಕ್ಸಿಕ್ಯೂಟಿವ್. ಸೊ ಈ ತರ ಡೈರೆಕ್ಟ್ ಕ್ವಶನ್ಸ್ ನ ಕೇಳ್ತಾರೆ. ಸೊ ಏನೋ ಈ ಎಲ್ಲಾ ಆರ್ಟಿಕಲ್ಸ್ ನ ನೀವು ಏನೋ ಮೆಮೊರೈಸ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೆಕ್ಸ್ಟ್ ನೋಡೋದಾದ್ರೆ ಪಾರ್ಟ್ 4 ಎ ಬರುತ್ತೆ. ಪಾರ್ಟ್ 4 ಎ ನಲ್ಲಿ ನಮ್ಗೆ ಫಂಡಮೆಂಟಲ್ ಡ್ಯೂಟೀಸ್ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ. ಇದು ನಮ್ಗೆ ಒಂದೇ ಆರ್ಟಿಕಲ್ ಬರುತ್ತೆ, 51A. ಇದು ನಮ್ಗೆ ಫಂಡಮೆಂಟಲ್ ಡ್ಯೂಟೀಸ್ ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇರ್ಲಿಲ್ಲ.
ಇದನ್ನ ಆಡ್ ಮಾಡಿದ್ದು 42nd ಅಮೆಂಡ್ಮೆಂಟ್ ಅಲ್ಲಿ ಆಡ್ ಮಾಡ್ತಾರೆ. ಇಲ್ಲಿ ಕಂಪ್ಲೀಟ್ 11 ಫಂಡಮೆಂಟಲ್ ಡ್ಯೂಟೀಸ್ ಇದೆ. ಸೊ ಇದು ನಮ್ಗೆ ಒಂದೇ ಆರ್ಟಿಕಲ್ ಬರುತ್ತೆ 51A ಅಂಡರ್ ಪಾರ್ಟ್ 4A ಬರುತ್ತೆ. ಓಕೆ, ನೆಕ್ಸ್ಟ್ ನೋಡೋದಾದ್ರೆ ಪಾರ್ಟ್ 5 ಬರುತ್ತೆ. ಅದು ನಮ್ಗೆ ಯೂನಿಯನ್ ರಿಲೇಟೆಡ್ ಇದೆ. ಯೂನಿಯನ್ ರಿಲೇಟೆಡ್ ಕಂಪ್ಲೀಟ್ ಪಾರ್ಟ್ 5 ಅಲ್ಲಿ ಇದೆ. ಇದರಲ್ಲಿ ಚಾಪ್ಟರ್ ವೈಸ್ ಡಿವೈಡ್ ಮಾಡಿದ್ದಾರೆ. ಫಸ್ಟ್ ಚಾಪ್ಟರ್ ಬಂದ್ರೆ ಎಕ್ಸಿಕ್ಯೂಟಿವ್, ದಿ ಎಕ್ಸಿಕ್ಯೂಟಿವ್ ರಿಲೇಟೆಡ್. ಫಸ್ಟ್ ಪ್ರೆಸಿಡೆಂಟ್ ಮತ್ತೆ ವೈಸ್ ಪ್ರೆಸಿಡೆಂಟ್ ರಿಲೇಟೆಡ್ ಇದೆ. ಇಲ್ಲಿ ನಮ್ಗೆ ಆರ್ಟಿಕಲ್ 52 ಇಂದ ಸ್ಟಾರ್ಟ್ ಆಗುತ್ತೆ. ಇನ್ನು ಪ್ರೆಸಿಡೆಂಟ್ ಮತ್ತೆ ವೈಸ್ ಪ್ರೆಸಿಡೆಂಟ್ ರಿಲೇಟೆಡ್ ಆರ್ಟಿಕಲ್ 73 ವರೆಗೂ ಇದೆ. ಆರ್ಟಿಕಲ್ 52 ಇಂದ ಆರ್ಟಿಕಲ್ 73 ವರೆಗೂ ಏನು ಪ್ರೆಸಿಡೆಂಟ್ ಮತ್ತೆ ವೈಸ್ ಪ್ರೆಸಿಡೆಂಟ್ ರಿಲೇಟೆಡ್. ಅವ್ರು ಯಾವ ತರ ಎಲೆಕ್ಷನ್ ನಡೆಯುತ್ತೆ, ಅವ್ರನ್ನ ಯಾವ ತರ ಅಪಾಯಿಂಟ್ ಮಾಡ್ತಾರೆ, ಅವ್ರ ಕ್ವಾಲಿಫಿಕೇಶನ್ಸ್ ಏನು, ಮತ್ತೆ ಈಗ ಪ್ರೆಸಿಡೆಂಟ್ ತಗೊಂಡ್ರೆ ಅವ್ರ ಫಂಕ್ಷನ್ಸ್ ಏನು, ವೈಸ್ ಪ್ರೆಸಿಡೆಂಟ್ ತಗೊಂಡ್ರೆ ಅವ್ರ ಫಂಕ್ಷನ್ಸ್ ಏನು, ಅವ್ರಿಗೆ ಯಾವ ತರ ಎಲೆಕ್ಷನ್ ನಡೆಯುತ್ತೆ, ಸೊ ಅವರ ಟರ್ಮ್ ಎಷ್ಟಿರುತ್ತೆ, ಟರ್ಮ್ ಎಷ್ಟು ವರ್ಷ ಇರ್ತಾರೆ, ಅದೆಲ್ಲಾನು ಕೂಡ ಏನು ಕಂಪ್ಲೀಟ್ ಆಗಿ ಈ ಆರ್ಟಿಕಲ್ಸ್ ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ನೋಡೋದಾದ್ರೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಬಂದ್ರೆ ನಮ್ಗೆ ಇಲ್ಲಿ 74 ಮತ್ತೆ 75 ಆರ್ಟಿಕಲ್ಸ್ ಈ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ರಿಲೇಟೆಡ್ ಇರೋದು. ನೆಕ್ಸ್ಟ್ ಬಂದ್ರೆ ಅಟಾರ್ನಿ ಜನರಲ್ ಫಾರ್ ಇಂಡಿಯಾ ಬರ್ತಾರೆ. ಅಟಾರ್ನಿ ಜನರಲ್ದು ಆರ್ಟಿಕಲ್ ನಮ್ಗೆ 76 ಇಂದ ಬರುತ್ತೆ. ಓಕೆ, 76 ಮಾತ್ರನೇ ಏನು ಅಟಾರ್ನಿ ಜನರಲ್ ಆರ್ಟಿಕಲ್ ಬರುತ್ತೆ. 76 ಇದು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಕಂಡಕ್ಟ್ ಆಫ್ ಗವರ್ನಮೆಂಟ್ ಬಿಸ್ನೆಸ್. ಇಲ್ಲಿ 77 ಮತ್ತೆ 78 ಆರ್ಟಿಕಲ್ಸ್ ಈ ಏನು ಕಂಡಕ್ಟ್ ಆಫ್ ಬಿಸ್ನೆಸ್ ಗವರ್ನಮೆಂಟ್ ಬಿಸ್ನೆಸ್ ರಿಲೇಟೆಡ್ ಇವೆರಡು ಆರ್ಟಿಕಲ್ಸ್ ಇದೆ. ಸೊ ನಾನು ಹೇಳಿದೆ ನಿಮ್ಗೆ ಏನು ಪಾರ್ಟ್ 5 ಅಂತ ಬಂದಾಗ ಅಲ್ಲಿ ಚಾಪ್ಟರ್ ಆಗಿ ಡಿವೈಡ್ ಮಾಡಿದ್ದಾರೆ. ಸೊ ಫಸ್ಟ್ ಚಾಪ್ಟರ್ ಕಂಪ್ಲೀಟ್ ಆಯ್ತು. ಈಗ ಸೆಕೆಂಡ್ ಚಾಪ್ಟರ್ ಅಲ್ಲಿ ಪಾರ್ಲಿಮೆಂಟ್. ಫಸ್ಟ್ ಚಾಪ್ಟರ್ ಅಲ್ಲಿ ಎಕ್ಸಿಕ್ಯೂಟಿವ್ ರಿಲೇಟೆಡ್ ಹೇಳಿದ್ರು, ಇವಾಗ ಪಾರ್ಲಿಮೆಂಟ್ ರಿಲೇಟೆಡ್ ಹೇಳ್ತಿದ್ದಾರೆ. ಸೊ ಇಲ್ಲಿ 79 ಆರ್ಟಿಕಲ್ 79 ಇಂದ ಆರ್ಟಿಕಲ್ 88 ವರೆಗೂ ಏನು ಕಾಂಪೋಸಿಷನ್ ಆಫ್ ದಿ ಪಾರ್ಲಿಮೆಂಟ್ ಅಂದ್ರೆ ಏನು ರಾಜ್ಯಸಭಾ ಇದೆ, ಲೋಕಸಭಾ ಇದೆ. ಸೊ ಅದೇ ತರ ರಿಅಡ್ಜಸ್ಟ್ಮೆಂಟ್ ಆಫ್ಟರ್ ಈಚ್ ಸೆನ್ಸಸ್ ಅಂದ್ರೆ ಡಿಲಿಮಿಟೇಷನ್ ಅಂತ ಕೇಳಿರ್ತೀರ. ಸೊ ಅಂದ್ರೆ ರೀಡ್ರಾಯಿಂಗ್ ಆಫ್ ದಿ ಬೌಂಡ್ರೀಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅದು ಬರುತ್ತೆ. ಅದೇ ತರ ಡ್ಯೂರೇಷನ್, ಈಚ್ ಹೌಸಸ್ ಡ್ಯೂರೇಷನ್ ಏನಿರುತ್ತೆ, ಕ್ವಾಲಿಫಿಕೇಶನ್ ಫಾರ್ ಮೆಂಬರ್ಶಿಪ್ ಆಫ್ ದಿ ಪಾರ್ಲಿಮೆಂಟ್ ಅಂದ್ರೆ MP ಆಗೋದಕ್ಕೆ ಏನೇನೆಲ್ಲ ಕ್ವಾಲಿಫಿಕೇಶನ್ ಇರಬೇಕು, ಮತ್ತೆ ಸೆಷನ್ಸ್ ಯಾವ್ಯಾವ ಸೆಷನ್ಸ್ ನಡೆಯುತ್ತೆ, ಯಾವ್ಯಾವ ತರ ಯಾವಾಗ ಡಿಸಾಲ್ವ್ ಮಾಡ್ತಾರೆ, ಇದೆಲ್ಲಾನು ಕೂಡ ಏನು ಈ ಚಾಪ್ಟರ್ 2 ನಲ್ಲಿ ಆರ್ಟಿಕಲ್ 79 ಇಂದ 88 ವರ್ಗುನು ಇನ್ಕ್ಲೂಡ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಬಂದ್ರೆ ಆಫೀಸರ್ಸ್ ಆಫ್ ದಿ ಪಾರ್ಲಿಮೆಂಟ್. ಪಾರ್ಲಿಮೆಂಟ್ ಅಂತ ತಗೊಂಡ್ರೆ ಯಾರ್ಯಾರೆಲ್ಲ ಆಫೀಸರ್ಸ್ ಬರ್ತಾರೆ, ಮೇಜರ್ ಆಗಿ ನಮ್ಗೆ ಏನು ಚೇರ್ಮನ್ ಬರ್ತಾರೆ, ಮತ್ತೆ ಡೆಪ್ಯೂಟಿ ಚೇರ್ಮನ್ ಎಲ್ಲಿ ರಾಜ್ಯಸಭಾದಲ್ಲಿ ಬರ್ತಾರೆ, ಅದೇ ತರ ಸ್ಪೀಕರ್ ಅಥವಾ ಡೆಪ್ಯೂಟಿ ಸ್ಪೀಕರ್ ಅಲ್ಲಿ ಲೋಕಸಭಾದಲ್ಲಿ ಬರ್ತಾರೆ. ಸೊ ಇವ್ರನ್ನ ಪ್ರಿಸೈಡಿಂಗ್ ಆಫೀಸರ್ಸ್ ಅಂತ ಕೂಡ ಹೇಳ್ತೀವಿ. ಸೊ ಇವ್ರ ಫಂಕ್ಷನ್ ಅಲ್ಲಿ ಯಾವ ತರ ಇರುತ್ತೆ, ಮತ್ತೆ ಇವ್ರ ಎಲೆಕ್ಷನ್ ಯಾವ ತರ ನಡೆಯುತ್ತೆ, ಅದೆಲ್ಲಾನು ಆರ್ಟಿಕಲ್ಸ್ ನಮ್ಗೆ 89 ಇಂದ 98 ವರ್ಗೂ ಏನು ಕಂಪ್ಲೀಟ್ ಆಗಿ ಅದರಲ್ಲಿ ಏನೋ ಡೀಟೇಲ್ಸ್ ನ ಆಡ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ನೋಡೋದಾದ್ರೆ ಕಂಡಕ್ಟ್ ಆಫ್ ಬಿಸ್ನೆಸ್. ಇದು 99 ಮತ್ತೆ 100 ಆರ್ಟಿಕಲ್ 100 ಆರ್ಟಿಕಲ್ ಅಲ್ಲಿ ಏನ್ ಮಾಡಿದ್ದಾರೆ, ಆಡ್ ಮಾಡಿದ್ದಾರೆ. ಇಲ್ಲಿ ಓತ್ ಆರ್ ಅಫರ್ಮೇಶನ್ ಬೈ ದಿ ಮೆಂಬರ್ಸ್. ಏನು MP ಗಳಿದ್ದಾರೆ ಅವರು ಏನು ಓತ್ ತಗೊಂತಾರೆ ಅದನ್ನೆಲ್ಲಾನು ಕೂಡ, ಮತ್ತೆ ವೋಟಿಂಗ್ ಯಾವ ತರ ನಡೆಯುತ್ತೆ ಅದೆಲ್ಲಾನು ಕೂಡ ಇವೆರಡು ಆರ್ಟಿಕಲ್ಸ್ ನಲ್ಲಿ ಏನ್ ಮಾಡಿದ್ದಾರೆ, ಮೆನ್ಷನ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಬಂದ್ರೆ ನಮ್ಗೆ ಏನು ಡಿಸ್ಕ್ವಾಲಿಫಿಕೇಶನ್ ಆಫ್ ಮೆಂಬರ್ಸ್. ಈ MP ಗಳು ಯಾವಾಗ ಡಿಸ್ಕ್ವಾಲಿಫೈ ಆಗ್ತಾರೆ, ಅವರ ಸೀಟ್ ಯಾವಾಗ ವಿಕೆಟ್ ಆಗುತ್ತೆ, ಯಾವಾಗ ಡಿಸ್ಕ್ವಾಲಿಫೈ ಆಗ್ತಾರೆ. ಇವಾಗ ನೀವು ಕೇಳಿರ್ಬೋದು, ಇದು ಡಿಸ್ಕ್ವಾಲಿಫಿಕೇಶನ್ ಆಂಟಿ ಡಿಫೆಕ್ಷನ್ ಲಾ ಅಂಡರ್ ಬರೋದಿಲ್ಲ. ಇಲ್ಲಿ ಯಾವ ತರ ಅಂದ್ರೆ ಅವ್ರು ಯಾವ್ದಾದ್ರು ಗವರ್ನಮೆಂಟ್ ಸರ್ವಿಸ್ ಅಲ್ಲಿ ಇದ್ರೆ, ಅಥವಾ ಅವರು ಅನ್ಸೌಂಡ್ ಮೈಂಡ್ ಆಗಿದ್ರೆ, ಮತ್ತೆ ಅವ್ರು ಕಂಟಿನ್ಯೂಸ್ ಆಗಿ ಸೆಷನ್ಸ್ ಅಟೆಂಡ್ ಮಾಡ್ತಿಲ್ಲ ಅಂದ್ರೆ ಅವಾಗ್ಲೂ ಕೂಡ ಏನಾಗ್ತಾರೆ, ಡಿಸ್ಕ್ವಾಲಿಫೈ ಆಗ್ತಾರೆ. ಸೊ ಇದೆಲ್ಲ ನಮ್ಗೆ ಏನು ಆರ್ಟಿಕಲ್ 101 ಇಂದ ಆರ್ಟಿಕಲ್ 104 ವರ್ಗೂ ಏನಾಗಿದೆ, ಈ ಡಿಸ್ಕ್ವಾಲಿಫಿಕೇಶನ್ ಆಫ್ ಮೆಂಬರ್ಸ್ ರಿಲೇಟೆಡ್ ಇನ್ಕ್ಲೂಡ್ ಆಗಿದೆ. ಸೊ ನೆಕ್ಸ್ಟ್ ನೋಡೋದಾದ್ರೆ ಪವರ್ಸ್, ಪ್ರಿವಿಲೇಜಸ್, ಇಮ್ಯುನಿಟೀಸ್ ಆಫ್ ದಿ ಪಾರ್ಲಿಮೆಂಟ್ ಅಂಡ್ ಇಟ್ಸ್ ಮೆಂಬರ್ಸ್. ಏನೇನೆಲ್ಲ ಪವರ್ಸ್ ಅಥವಾ ಪ್ರಿವಿಲೇಜಸ್ ಇದೆ ಏನು MP ಗಳಿಗೆ, ಅದೆಲ್ಲಾನು ಕೂಡ ಏನು ಈ ಆರ್ಟಿಕಲ್ 105 ಮತ್ತೆ 106 ಅಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. 106 ಅಲ್ಲಿ ಬಂದ್ರೆ ಅವ್ರ ಸ್ಯಾಲರೀಸಸ್ ಏನು, ಮತ್ತೆ ಅಲೋಯನ್ಸಸ್ ಏನು MP ಗಳದು, ಅದನ್ನೆಲ್ಲಾನು ಕೂಡ ಏನು 106 ಆರ್ಟಿಕಲ್ ಅಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ನೆಕ್ಸ್ಟ್ ಬರುತ್ತೆ ಲೆಜಿಸ್ಲೇಟಿವ್ ಪ್ರೊಸೀಜರ್. ಅಂದ್ರೆ ನೀವು ಕೇಳಿರ್ಬೋದು, ಏನೋ ಬಿಲ್ಸ್ ನ ಯಾವ ತರ ಏನೋ ಯಾವ ತರ ಇಂಟ್ರೊಡ್ಯೂಸ್ ಮಾಡ್ತಾರೆ, ಅದ್ರ ಮೇಲೆ ವೋಟಿಂಗ್ ಯಾವ ತರ ನಡೆಯುತ್ತೆ. ಸೊ ಇದನ್ನೆಲ್ಲಾನು ಕೂಡ ಏನೋ ಆರ್ಟಿಕಲ್ 107 ಇಂದ 111 ವರ್ಗೂ ಏನ್ ಮಾಡಿದ್ದಾರೆ,
ಈ ಬಿಲ್ಸ್ ಅಂದ್ರೆ ಬಿಲ್ಸ್ ಅಲ್ಲೂ 2 ಟೈಪ್ಸ್ ಬರೋ ಒಂದು ಆರ್ಡಿನರಿ ಬಿಲ್ ಅಂತ ಹೇಳ್ತೀವಿ, ಮನಿ ಬಿಲ್ ಅಂತ ಹೇಳ್ತೀವಿ. ಇದನ್ನೆಲ್ಲ ಯಾವ ತರ ಇಂಟ್ರೊಡ್ಯೂಸ್ ಮಾಡ್ತಾರೆ, ಯಾವ ತರ ಪಾಸ್ ಮಾಡ್ತಾರೆ ಈ ಬಿಲ್ಸ್ ನ. ಸೊ ಅದನ್ನೆಲ್ಲ ಕಂಪ್ಲೀಟ್ ಡೀಟೇಲ್ಸ್ ನಮ್ಗೆ 107 ಆರ್ಟಿಕಲ್ ಇಂದ 111 ಆರ್ಟಿಕಲ್ ವರೆಗೂ ಅದ್ರಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ನೆಕ್ಸ್ಟ್ ಬಂದ್ರೆ ಪ್ರೊಸೀಜರ್ ಇನ್ ಫಿನಾನ್ಷಿಯಲ್ ಮ್ಯಾಟರ್ಸ್. ಈ ಫಿನಾನ್ಷಿಯಲ್ ಮ್ಯಾಟರ್ಸ್ ಅಂತ ಬಂದ್ರೆ ನಮ್ಗೆ ಬಜೆಟ್ ಬರುತ್ತೆ ಇಂಪಾರ್ಟೆಂಟ್ ಆಗಿ. ಇದು ಆರ್ಟಿಕಲ್ 112. ಇಲ್ಲಿ ನಮ್ಗೆ ಬಜೆಟ್ ಅಂತ ನಮ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಮೆನ್ಷನ್ ಆಗಿಲ್ಲ. ಇದನ್ನ ಆನ್ಯುಯಲ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಏನು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಮೆನ್ಷನ್ ಆಗಿರೋದು. ಸೊ ಇದು ಅಂಡರ್ ಆರ್ಟಿಕಲ್ 112 ಬರುತ್ತೆ. ಸೊ ಈ ಬಜೆಟ್ ನ ಯಾವ ತರ ಇಂಟ್ರೊಡ್ಯೂಸ್ ಮಾಡೋದಾಗಿರ್ಬೋದು, ಅದನ್ನ ಯಾವ ತರ ಪಾಸ್ ಮಾಡ್ತಾರೆ. ಇದರಲ್ಲಿ ನಮ್ಗೆ ಅಪ್ರೋಪ್ರಿಯೇಷನ್ ಬಿಲ್ ಅಂತ ಬರುತ್ತೆ ಆರ್ಟಿಕಲ್ 114. ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಆರ್ಟಿಕಲ್ 117 ಬರುತ್ತೆ, ಇಲ್ಲಿ ಫಿನಾನ್ಸ್ ಬಿಲ್. ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದು ಏನು ಪ್ರೊಸೀಜರ್ ಇನ್ ಫಿನಾನ್ಷಿಯಲ್ ಮ್ಯಾಟರ್ ಆರ್ಟಿಕಲ್ 112 ಇಂದ ಆರ್ಟಿಕಲ್ 117 ವರೆಗೂ. ನೆಕ್ಸ್ಟ್ ಇನ್ ಪ್ರೊಸೀಜರ್ ಜನರಲ್ ಪ್ರೊಸೀಜರ್ಸ್ ಅಂತ ಬರುತ್ತೆ. ಅದು 118 ಇಂದ 122 ವರೆಗೂ ಇದೆ. ಓಕೆ, ಇಷ್ಟು ಏನು ಚಾಪ್ಟರ್ 2. ನೆಕ್ಸ್ಟ್ ಚಾಪ್ಟರ್ 3 ಬಂದ್ರೆ ಲೆಜಿಸ್ಲೇಟಿವ್ ಪವರ್ಸ್ ಆಫ್ ದಿ ಪ್ರೆಸಿಡೆಂಟ್. ಪ್ರೆಸಿಡೆಂಟ್ ಗೆ ಏನ್ ಲೆಜಿಸ್ಲೇಟಿವ್ ಪವರ್ಸ್ ಇದೆ ಅಂದ್ರೆ ಏನು ಆರ್ಡಿನೆನ್ಸಸ್ ನ ಪ್ರೊಮಲ್ಗೇಟ್ ಮಾಡಬಹುದು. ಇದು ಅಂಡರ್ ಆರ್ಟಿಕಲ್ 123. ಇದು ಪ್ರೆಸಿಡೆಂಟ್ ಇರುವಂತಹ ಲೆಜಿಸ್ಲೇಟಿವ್ ಪವರ್ಸ್. ನೆಕ್ಸ್ಟ್ ನೋಡೋದಾದ್ರೆ ಏನು ಚಾಪ್ಟರ್ 4 ಅಲ್ಲಿ ದಿ ಯೂನಿಯನ್ ಜುಡಿಷಿಯರಿ ರಿಲೇಟೆಡ್ ಇದೆ. ಯೂನಿಯನ್ ಜುಡಿಷಿಯರಿ ಅಂತ ಬಂದಾಗ ನಮ್ಗೆ ಏನು ಸುಪ್ರೀಂ ಕೋರ್ಟ್ ಬರುತ್ತೆ. ಅಲ್ಲಿ ಜಡ್ಜಸ್ ನ ಯಾವ ತರ ಅಪಾಯಿಂಟ್ಮೆಂಟ್ ಮಾಡ್ತಾರೆ, ಮತ್ತೆ ಅವರ ಏನು ಈಗ ಸುಪ್ರೀಂ ಕೋರ್ಟ್ ಅಂತ ತಗೊಂಡ್ರೆ ಅದಕ್ಕೆ ಒರಿಜಿನಲ್ ಜೂರಿಸ್ಟಿಕ್ಷನ್ ಅಂತ ಇದೆ, ಅಪಿಲೇಟ್ ಜೂರಿಸ್ಟಿಕ್ಷನ್ ಅಂತ ಐತೆ. ಸೊ ಇದನ್ನೆಲ್ಲಾನು ಕೂಡ ಏನು ಮತ್ತೆ ಜಡ್ಜಸ್ ಅಪಾಯಿಂಟ್ಮೆಂಟ್ ಆಗಿರ್ಬೋದು, ಅವ್ರ ಸ್ಯಾಲರೀಸ್ ಏನು, ಅವರ ಪವರ್ಸ್ ಏನು. ಸೊ ಇದನ್ನೆಲ್ಲಾನು ಕೂಡ ಏನು ಈ ಒಂದು ಚಾಪ್ಟರ್ 4 ಅಂಡರ್ ಯೂನಿಯನ್ ಜುಡಿಷಿಯರಿ ಅಂಡರ್ ಆಡ್ ಮಾಡಿದ್ದಾರೆ. ಇದು ನಮ್ಗೆ ಆರ್ಟಿಕಲ್ 124 ಇಂದ ಸ್ಟಾರ್ಟ್ ಆಗುತ್ತೆ. 124 ಇಂದ 147 ವರೆಗೂ ಕಂಪ್ಲೀಟ್ ಏನು ಯೂನಿಯನ್ ಜುಡಿಷಿಯರಿ ರಿಲೇಟೆಡ್ ಇದೆ ಇಲ್ಲಿ. ಅಥವಾ ಏನು ಜಡ್ಜಸ್ ನ ಟ್ರಾನ್ಸ್ಫರ್ ಆಗಿರ್ಬೋದು, ಅಥವಾ ಈ ತರ ಏನು ಜುಡಿಷಿಯಲ್ ರಿವ್ಯೂ ಅಂತ ಇದೆ. ಬಟ್ ಜುಡಿಷಿಯಲ್ ರಿವ್ಯೂ ಅನ್ನೋದು ಏನು ಕಾನ್ಸ್ಟಿಟ್ಯೂಷನ್ ಮೆನ್ಷನ್ ಆಗಿಲ್ಲ. ಓಕೆ, ನೆಕ್ಸ್ಟ್ ನೋಡೋದಾದ್ರೆ ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ, CAG ಅಂತ ಹೇಳ್ತೀವಿ, ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ. ಇದು ನಮ್ಗೆ 148 to 151 ಆರ್ಟಿಕಲ್ಸ್ ರಿಲೇಟೆಡ್ ಟು CAG. ಇವರು ಏನು ಯೂನಿಯನ್ ಸೆಂಟ್ರಲ್ ಅಕೌಂಟ್ಸ್ ಆಗಿರ್ಬೋದು, ಸ್ಟೇಟ್ ಅಕೌಂಟ್ಸ್ ನ ಏನ್ ಮಾಡ್ತಾರೆ ಆಡಿಟ್ ಮಾಡ್ತಾರೆ. ಸೊ ಅದೇ ತರ ನೋಡೋದಾದ್ರೆ ಪಾರ್ಟ್ 6 ಬರುತ್ತೆ. ಓಕೆ, ಇದು ಕಂಪ್ಲೀಟ್ ನಿಮ್ಗೆ ಪಾರ್ಟ್ 5 ರಿಲೇಟೆಡ್ ಏನು ಕಂಪ್ಲೀಟ್ಲಿ ಯೂನಿಯನ್ ರಿಲೇಟೆಡ್. ನೆಕ್ಸ್ಟ್ ಪಾರ್ಟ್ 6 ಅಲ್ಲಿ ಸ್ಟೇಟ್ಸ್ ರಿಲೇಟೆಡ್ ಬರುತ್ತೆ. ಇದ್ರಲ್ಲೂ ಕೂಡ ಚಾಪ್ಟರ್ 1 ಬಂದ್ರಿ ಜನರಲ್ ಆಗಿ ಇರುತ್ತೆ. ಅಂದ್ರೆ ಕಾಂಪೋಸಿಷನ್ ಆಫ್ ದಿ ಏನು ಸ್ಟೇಟ್ ಲೆಜಿಸ್ಲೇಚರ್ ಆಗಿರ್ಬೋದು, ಗವರ್ನರ್ ಅವರ ಫಂಕ್ಷನ್ ಏನಾಗಿರುತ್ತೆ, ಅವ್ರನ್ನ ಅಪಾಯಿಂಟ್ಮೆಂಟ್ ಮಾಡೋದಾಗಿರ್ಬೋದು, ಟರ್ಮ್ ಏನಿರುತ್ತೆ ಗವರ್ನರ್ದು, ಮತ್ತೆ ಕ್ವಾಲಿಫಿಕೇಶನ್ ಏನು. ಸೊ ಇದೆಲ್ಲ ನಮ್ಗೆ ಏನು ಚಾಪ್ಟರ್ 1 ಅಂಡರ್ ಬರುತ್ತೆ. ಇದು 152 ಆರ್ಟಿಕಲ್ ಇಂದ ಸ್ಟಾರ್ಟ್ ಆಗುತ್ತೆ, 162 ವರೆಗೂ ಇದೆ. ನೆಕ್ಸ್ಟ್ ನೋಡೋದಾದ್ರೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಇದು ಬಂದು ನಮ್ಗೆ ಆರ್ಟಿಕಲ್ 163 ಅಂಡರ್ ಬರುತ್ತೆ. ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಟು ಏಡ್ ಅಂಡ್ ಅಡ್ವೈಸ್ ದಿ ಗವರ್ನರ್. ಇದು ಸ್ಟೇಟ್ ಲೆವೆಲ್ ಅಲ್ಲಿ ಬರೋದು. ನೆಕ್ಸ್ಟ್ 164 ಇವೆರಡು ರಿಲೇಟೆಡ್ ಟು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಬರುತ್ತೆ. ನೆಕ್ಸ್ಟ್ ಅಡ್ವೊಕೇಟ್ ಜನರಲ್ ಬರುತ್ತೆ, ಅಡ್ವೊಕೇಟ್ ಜನರಲ್ ಆಫ್ ದಿ ಸ್ಟೇಟ್. ಇದು ಆರ್ಟಿಕಲ್ 165 ಅಂಡರ್ ಬರುತ್ತೆ. ನೆಕ್ಸ್ಟ್ ಕಂಡಕ್ಟ್ ಆಫ್ ಗವರ್ನಮೆಂಟ್ ಬಿಸ್ನೆಸ್ 166 ಮತ್ತೆ 167 ಆರ್ಟಿಕಲ್ ಬರುತ್ತೆ. ನೆಕ್ಸ್ಟ್ ಚಾಪ್ಟರ್ 3 ನೋಡೋದಾದ್ರೆ ದಿ ಸ್ಟೇಟ್ ಲೆಜಿಸ್ಲೇಚರ್. ಇಲ್ಲಿ ಜನರಲ್ ಆಗಿ ತಗೊಂಡ್ರೆ ನಮ್ಗೆ 168 ಆರ್ಟಿಕಲ್ ಇಂದ ಸ್ಟಾರ್ಟ್ ಆಗುತ್ತೆ. 168 ಇಂದ 177 ವರೆಗೂ ಏನು ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತ ಇರುತ್ತೆ, ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತ ಇರುತ್ತೆ. ಸೊ ಅಲ್ಲಿ ಏನು ಕ್ವಾಲಿಫಿಕೇಶನ್ ಆಫ್ ಮೆಂಬರ್ಶಿಪ್ ಆಫ್ ದಿ ಸ್ಟೇಟ್ ಲೆಜಿಸ್ಲೇಚರ್, ಮತ್ತೆ ಸೆಷನ್ಸ್ ಯಾವ ತರ ನಡೆಯುತ್ತೆ, ಮತ್ತೆ ಡಿಸಲ್ಯೂಷನ್ ಯಾವ ತರ ಮಾಡ್ತಾರೆ. ಸೊ ಇದನ್ನೆಲ್ಲ ಈ ಒಂದು ಚಾಪ್ಟರ್ 3 ಅಂಡರ್ ಏನ್ ಮಾಡಿದ್ದಾರೆ ಇನ್ಕ್ಲೂಡ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ನೋಡೋದಾದ್ರೆ ಆಫೀಸರ್ಸ್ ಆಫ್ ದಿ ಸ್ಟೇಟ್ ಲೆಜಿಸ್ಲೇಚರ್. ಇಲ್ಲೂ ಕೂಡ ಏನೋ ಸ್ಪೀಕರ್, ಡೆಪ್ಯೂಟಿ ಸ್ಪೀಕರ್ ಆಫ್ ದಿ ಲೆಜಿಸ್ಲೇಟಿವ್ ಅಸೆಂಬ್ಲಿ ಬರ್ತಾರೆ. ಸೊ ಅವ್ರಿಗೆ ಏನೋ ಎಲೆಕ್ಷನ್ ಯಾವ ತರ ನಡೆಯುತ್ತೆ, ಅವರು ರಿಸೈನ್ ಮಾಡಿದ್ರೆ ನೆಕ್ಸ್ಟ್ ಅವ್ರ ಪ್ಲೇಸಿಗೆ ಯಾರು ಬರ್ತಾರೆ, ಸೊ ಅವ್ರ ಪವರ್ಸ್ ಏನು, ಫಂಕ್ಷನ್ಸ್ ಏನು. ಸೊ ಇದನ್ನೆಲ್ಲಾನು ಕೂಡ ಏನು ಈ ಒಂದು ಇದ್ರಲ್ಲಿ ಆಡ್ ಮಾಡಿದ್ದಾರೆ. ಎಲ್ಲಿ ಯಾವ ಸ್ಟೇಟ್ಸ್ ಅಲ್ಲಿ ಲೆಜಿಸ್ಲೇಟಿವ್ ಕೌನ್ಸಿಲ್ ಇದೆ,
ಸೊ ಅಲ್ಲಿ ಚೇರ್ಮನ್ ಮತ್ತೆ ಡೆಪ್ಯೂಟಿ ಚೇರ್ಮನ್ ಕೂಡ ಬರ್ತಾರೆ. ಅವ್ರ ಪವರ್ಸ್ ಏನಿದೆ ಅದನ್ನೆಲ್ಲಾನು ಕೂಡ ಏನು ಈ ಒಂದು 178 ಆರ್ಟಿಕಲ್ ಇಂದ 187 ಆರ್ಟಿಕಲ್ ವರ್ಗೂ ಏನು ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟ್ ಕಂಡಕ್ಟ್ ಆಫ್ ಬಿಸ್ನೆಸ್ ಬರುತ್ತೆ 188 ಮತ್ತೆ 189 ಆರ್ಟಿಕಲ್. ನೆಕ್ಸ್ಟ್ ನೋಡಿದ್ರೆ ಡಿಸ್ಕ್ವಾಲಿಫಿಕೇಶನ್ ಆಫ್ ಮೆಂಬರ್ಸ್, ಏನು MLAs ಅಂತ ಇರ್ತಾರೆ ಅಥವಾ MLCs, ಅವ್ರನ್ನ ಯಾವ ತರ ಡಿಸ್ಕ್ವಾಲಿಫೈ ಮಾಡ್ತಾರೆ, ಅವ್ರ ಸೀಟ್ ಯಾವಾಗ ವೇಕೆಂಟ್ ಆಗುತ್ತೆ, ಅದು ಆರ್ಟಿಕಲ್ 190 ಇಂದ ಸ್ಟಾರ್ಟ್ ಆಗುತ್ತೆ. ಸೊ 190 ಇಂದ 193 ವರ್ಗೂ ಬರುತ್ತೆ. ಮತ್ತೆ ಪವರ್, ಪ್ರಿವಿಲೇಜಸ್ ಅಂಡ್ ಇಮ್ಯುನಿಟೀಸ್ ಆಫ್ ದಿ ಸ್ಟೇಟ್ ಲೆಜಿಸ್ಲೇಚರ್ ಅಂಡ್ ಮೆಂಬರ್ಸ್, ಇಲ್ಲಿ ಆರ್ಟಿಕಲ್ಸ್ 194 ಮತ್ತೆ 195 ಬರುತ್ತೆ. ಮತ್ತೆ ನಾವು ಇವನ್ ಯೂನಿಯನ್ ಇದ್ರಲ್ಲೂ ನೋಡಿದ್ವಿ, ಅಲ್ಲಿ ಲೆಜಿಸ್ಲೇಟಿವ್ ಪ್ರೊಸೀಜರ್ ಯಾವ ತರ ನಡೆಯುತ್ತೆ ಅಂದ್ರೆ ಬಿಲ್ಸ್ ನ ಯಾವ ತರ ಪಾಸ್ ಮಾಡ್ತಾರೆ. ಸೊ ಅದನ್ನ ಕಂಪ್ಲೀಟ್ ಆಗಿ ನಮ್ಗೆ 196 ಆರ್ಟಿಕಲ್ ಇಂದ 201 ಅಂಡರ್ ಏನ್ ಮಾಡಿದ್ದಾರೆ, ಇನ್ಕ್ಲೂಡ್ ಮಾಡಿದ್ದಾರೆ. ಆ ಬಿಲ್ಸ್ ನ ಪಾಸ್ ಮಾಡೋ ಪ್ರೊಸೀಜರ್ ಏನಿರುತ್ತೆ ಅದಕ್ಕೆ ಏನು ಇಲ್ಲಿ ನಮ್ಗೆ ಸ್ಟೇಟ್ ಅಂತ ತಗೊಂಡ್ರೆ ಗವರ್ನರ್ ಏನ್ ಮಾಡ್ಬೇಕು, ಅಸೆಂಟ್ ಕೊಡ್ಬೇಕಾಗುತ್ತೆ. ಸೆಂಟ್ರಲ್ ಅಲ್ಲಿ ಪ್ರೆಸಿಡೆಂಟ್ ಏನ್ ಮಾಡ್ಬೇಕಾಗುತ್ತೆ, ಅಸೆಂಟ್ ನ ಕೊಡ್ಬೇಕಾಗುತ್ತೆ. ಅದೇ ತರ ಸಮ್ ಬಿಲ್ಸ್ ನ ಏನ್ ಮಾಡ್ತಾರೆ, ಗವರ್ನರ್ ಪ್ರೆಸಿಡೆಂಟ್ ಗೆ ಅಂತ ರಿಸರ್ವ್ ಮಾಡಿರ್ತಾರೆ. ಸೊ ಇದು ಅಂಡರ್ ಆರ್ಟಿಕಲ್ 201 ಬರುತ್ತೆ, ಬಿಲ್ಸ್ ರಿಸರ್ವ್ ಫಾರ್ ದಿ ಕನ್ಸಿಡರೇಷನ್. ಸೊ ನೆಕ್ಸ್ಟ್ ನೋಡೋದಾದ್ರೆ ಪ್ರೊಸೀಜರ್ ಇನ್ ಫಿನಾನ್ಷಿಯಲ್ ಮ್ಯಾಟರ್ಸ್, ಅಂದ್ರೆ ಇದು ಸ್ಟೇಟ್ ಬಜೆಟ್ ರಿಲೇಟೆಡ್ 202 ಆರ್ಟಿಕಲ್ ಇಂದ 207 ವರ್ಗೂ ಬರುತ್ತೆ. ಅಂದ್ರೆ ಸ್ಟೇಟ್ ಬಜೆಟ್ ನ ಅವ್ರು ಯಾವ ತರ ಪಾಸ್ ಮಾಡ್ತಾರೆ, ಸೊ ಅದೆಲ್ಲ ಕಂಪ್ಲೀಟ್ ಏನು ಈ ಒಂದು ಆರ್ಟಿಕಲ್ಸ್ ಅಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ನೆಕ್ಸ್ಟ್ ಇನ್ ಜನರಲ್ ಪ್ರೊಸೀಜರ್ಸ್ ಬಂದ್ರೆ 208 ಇಂದ 212 ವರ್ಗೂ ಇದೆ. ಸೊ ನೆಕ್ಸ್ಟ್ ಬಂದು ಚಾಪ್ಟರ್ 4 ಬಂದೆ ಲೆಜಿಸ್ಲೇಟಿವ್ ಪವರ್ಸ್ ಆಫ್ ದಿ ಗವರ್ನರ್ದು ಲೆಜಿಸ್ಲೇಟಿವ್ ಪ್ರೊಸೀಜರ್ ಅಂದ್ರೆ ಪವರ್ ಏನಿರುತ್ತೆ, ಇದು ಅಂಡರ್ ಆರ್ಟಿಕಲ್ 213 ಏನು ಗವರ್ನರ್ ಇವನ್ ಆರ್ಡಿನೆನ್ಸಸ್ ನ ಪ್ರೊಮಲ್ಗೇಟ್ ಮಾಡ್ಬೋದು. ಯಾವಾಗ ನಮ್ಗೆ ಏನು ಈ ಒಂದು ವಿಧಾನಸಭಾ ಅಥವಾ ಏನೋ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಯಾವಾಗ ಸೆಷನ್ ಅಲ್ಲಿ ಇರೋದಿಲ್ಲ, ಆ ಟೈಮ್ ಅಲ್ಲಿ ಗವರ್ನರ್ ಕೂಡ ಆರ್ಡಿನೆನ್ಸಸ್ ನ ಪ್ರೊಮಲ್ಗೇಟ್ ಮಾಡ್ಬೋದು. ಇದು ಅಂಡರ್ ಆರ್ಟಿಕಲ್ 213. ಅದೇ ತರ ಏನೋ ದಿ ಹೈಕೋರ್ಟ್ಸ್ ಇನ್ ದಿ ಸ್ಟೇಟ್ಸ್ ಅಲ್ಲಿ ನಮ್ಗೆ ಹೈಕೋರ್ಟ್ಸ್ ಬರುತ್ತಲ್ಲ, ಅಲ್ಲಿ ಜಡ್ಜಸ್ ಯಾವ ತರ ಅಪಾಯಿಂಟ್ಮೆಂಟ್ ಮಾಡ್ತಾರೆ, ಅವರ ಸ್ಯಾಲರೀಸಸ್ ಏನು, ಮತ್ತೆ ಅವರ ಪವರ್ಸ್ ಅಥವಾ ಅವರ ಜೂರಿಸ್ಟಿಕ್ಷನ್ ಏನಿರುತ್ತೆ. ಸೊ ಇದನ್ನೆಲ್ಲ ನಮ್ಗೆ ಆರ್ಟಿಕಲ್ 214 ಇಂದ 231 ಅಂಡರ್ ಏನ್ ಮಾಡಿದ್ದಾರೆ, ಆಡ್ ಮಾಡಿದ್ದಾರೆ. ಓಕೆನಾ? ಓಕೆ, ಅದೇ ತರ ನೋಡೋದಾದ್ರೆ ನೆಕ್ಸ್ಟ್ ನಮ್ಗೆ ಸಬಾರ್ಡಿನೇಟ್ ಕೋರ್ಟ್ಸ್ ಬರುತ್ತೆ. ಈಗ ಹೈಕೋರ್ಟ್ಸ್ ಸುಪ್ರೀಂ ಕೋರ್ಟ್ ಅಲ್ಲಿ ಯೂನಿಯನ್ ಅಲ್ಲಿ ನೋಡಿದ್ವಿ, ಹೈಕೋರ್ಟ್ಸ್ ಬಂದು ನಮ್ಗೆ ಸ್ಟೇಟ್ಸ್ ಅಂಡರ್ ಬರುತ್ತೆ. ನೆಕ್ಸ್ಟ್ ಸಬಾರ್ಡಿನೇಟ್ ಕೋರ್ಟ್ಸ್ ಇದು ಚಾಪ್ಟರ್ 4 ಅಂಡರ್ ಬರುತ್ತೆ. ಇದು ಆರ್ಟಿಕಲ್ 233 ಇಂದ ನೆಕ್ಸ್ಟ್ 237 ವರ್ಗೂ ಇದು ಸಬಾರ್ಡಿನೇಟ್ ಕೋರ್ಟ್ಸ್ ರಿಲೇಟೆಡ್ ನಮ್ಗೆ ಆರ್ಟಿಕಲ್ಸ್ ಇರೋದು. ಓಕೆ, ಇಷ್ಟು ಏನು ಓಕೆ. ಪಾರ್ಟ್ 5 ಅಂತ ಬಂದಾಗ ಯೂನಿಯನ್ ಬರುತ್ತೆ, ಪಾರ್ಟ್ 6 ಬಂದ್ರೆ ಸ್ಟೇಟ್ಸ್ ಅಂತ ಬರುತ್ತೆ. ಅಲ್ಲಿ ಕೂಡ ನೀವು ಕಂಪೇರ್ ಮಾಡ್ತಾ ಹೋಗಿ. ಇವಾಗ ನಮ್ಗೆ ಏನು ಪ್ರೆಸಿಡೆಂಟ್ ಕೂಡ ಆರ್ಡಿನೆನ್ಸಸ್ ನ ಪ್ರೊಮಲ್ಗೇಟ್ ಮಾಡ್ಬೋದು, ಅದು ಅಂಡರ್ ಆರ್ಟಿಕಲ್ 123. ಅದೇ ತರ ಗವರ್ನರ್ ಕೂಡ ಏನು ಆರ್ಡಿನೆನ್ಸಸ್ ನ ಪ್ರೊಮಲ್ಗೇಟ್ ಮಾಡ್ತಾರೆ, ಅದು ಅಂಡರ್ ಆರ್ಟಿಕಲ್ 213. ಆತರ ಕಂಪೇರ್ ಮಾಡಿ. ಸೊ ಅದೇ ತರ ತಗೊಂಡ್ರೆ ನಮ್ಗೆ ಏನು ಅಟಾರ್ನಿ ಜನರಲ್ ಇದಾರೆ, ಅದು ಅಂಡರ್ ಆರ್ಟಿಕಲ್ 76. ಅದೇ ತರ ಇಲ್ಲಿ ಸ್ಟೇಟ್ ಅಲ್ಲಿ ಅಡ್ವೊಕೇಟ್ ಜನರಲ್ ಬರ್ತಾರೆ, ಅದು ಅಂಡರ್ ಆರ್ಟಿಕಲ್ 165. ಸೊ ಈ ತರ ಕಂಪೇರ್ ಮಾಡ್ಕೊಳ್ಳಿ, ಸ್ಟೇಟ್ಸ್ ಅಲ್ಲಿ ಏನಿದೆ ಅದೇ ತರ ಯೂನಿಯನ್ ಅಲ್ಲಿ ಏನಿದೆ. ಮತ್ತೆ ನಮ್ಗೆ ಅಂಡರ್ ಆರ್ಟಿಕಲ್ 74 ಏನು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಟು ಏಡ್ ಅಂಡ್ ಅಡ್ವೈಸ್ ದಿ ಪ್ರೆಸಿಡೆಂಟ್. ಅದೇ ತರ ಆರ್ಟಿಕಲ್ 163 ಅಂಡರ್ ಏನು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಟು ಏಡ್ ಅಂಡ್ ಅಡ್ವೈಸ್ ದಿ ಗವರ್ನರ್. ಓಕೆನಾ? ಈ ತರ ಕಂಪೇರ್ ಮಾಡಿದ್ರೆ ನಾವು ಈಸಿಯಾಗಿ ನೆನ್ಪಿಟ್ಕೊಬಹುದು. ಸೊ ಇಷ್ಟು ನಿಮ್ಗೆ ಏನು ಪಾರ್ಟ್ 4 ಮತ್ತೆ ಪಾರ್ಟ್ 5 ಸ್ಟೇಟ್ಸ್ ಮತ್ತೆ ಯೂನಿಯನ್ ರಿಲೇಟೆಡ್. ನೆಕ್ಸ್ಟ್ ಪಾರ್ಟ್ 7 ಏನ್ ಮಾಡಿದರೆ ರಿಮೂವ್ ಮಾಡಿದ್ದಾರೆ, ಪಾರ್ಟ್ 7 ಇಲ್ಲ. ನೆಕ್ಸ್ಟ್ ಪಾರ್ಟ್ 8 ಬರುತ್ತೆ, ಇದು ದಿ ಯೂನಿಯನ್ ಟೆರಿಟರೀಸ್. ಏನ್ ಯುಟಿಸ್ ಇದೆಯಲ್ಲ ಅದ್ರ ಅಡ್ಮಿನಿಸ್ಟ್ರೇಷನ್ ಯಾವ ತರ ಆಗುತ್ತೆ. ಮತ್ತೆ ಇಲ್ಲಿ ನಮ್ಗೆ ಸ್ಪೆಷಲ್ ಪ್ರಾವಿಷನ್ಸ್ ವಿತ್ ರೆಸ್ಪೆಕ್ಟ್ ಟು ಡೆಲ್ಲಿ, ಇದು ಅಂಡರ್ ಆರ್ಟಿಕಲ್ 239A ಬರುತ್ತೆ. ಅದೇ ತರ ಇಲ್ಲಿ ಯುಟಿ ನಲ್ಲಿ ಹೈಕೋರ್ಟ್ಸ್ ಯಾವ ತರ ಇರುತ್ತೆ, ಇದು ಅಂಡರ್ ಆರ್ಟಿಕಲ್ 241. ಇದೆಲ್ಲ ಕಂಪ್ಲೀಟ್ ಆಗಿ ನಮ್ಗೆ ಯೂನಿಯನ್ ಟೆರಿಟರೀಸ್ ರಿಲೇಟೆಡ್ ಪಾರ್ಟ್ 8 ನಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ನೋಡೋದಾದ್ರೆ ಪಾರ್ಟ್ 9 ಬರುತ್ತೆ. ಪಾರ್ಟ್ 9 ಪಂಚಾಯತ್ಸ್ ಅಲ್ಲಿ ಏನು 243 ಇಂದ ಸ್ಟಾರ್ಟ್ ಆಗುತ್ತೆ,
243 ಆದ್ಮೇಲೆ ಅದು ಕಂಟಿನ್ಯೂ ಆಗೋದು 243 ಎ ಬಿ ಸಿ ಡಿ ಅಂತ ಅನ್ಬಿಟ್ಟು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇದು ನಮ್ಗೆ ಪಾರ್ಟ್ 9 ಅಲ್ಲಿ ಪಂಚಾಯತ್ಸ್ ಬಂದು 243 ಇಂದ ಸ್ಟಾರ್ಟ್ ಆಗಿ 243 ಓ ವರ್ಗು. ಅಂದ್ರೆ ಈಗ ಪಂಚಾಯತ್ ಅಂತ ತಗೊಂಡಾಗ ಅದ್ರ ಕಾಂಪೋಸಿಷನ್ ಏನಿದೆ, ಅಲ್ಲಿ ಎಷ್ಟು ಸೀಟ್ಸ್ ರಿಸರ್ವೇಶನ್ ಗೆ ಕೊಟ್ಟಿದ್ದಾರೆ, ಮತ್ತೆ ಅಲ್ಲಿ ಎಲೆಕ್ಷನ್ಸ್ ಯಾವ ತರ ನಡೆಯುತ್ತೆ, ಯಾವ ತರ ಡಿಸ್ಕ್ವಾಲಿಫೈ ಆಗ್ತಾರೆ, ಮತ್ತೆ ಅವ್ರಿಗೆ ಏನು ಈಗ ಗ್ರಾಮ ಸಭಾ ಮೆಂಬರ್ ಆಗಿರೋರ್ ಪವರ್ಸ್ ಏನಿರುತ್ತೆ, ಮತ್ತೆ ಅವರ ರೆಸ್ಪಾನ್ಸಿಬಿಲಿಟೀಸ್ ಏನಿರುತ್ತೆ. ಸೊ ಇದನ್ನೆಲ್ಲಾನು ಕೂಡ ಈ ಒಂದು ಆರ್ಟಿಕಲ್ಸ್ ಅಂಡರ್ ಆಡ್ ಮಾಡಿದ್ದಾರೆ. ನೆಕ್ಸ್ಟ್ ಬರುತ್ತೆ ನಮ್ಗೆ ಪಾರ್ಟ್ 9A ಮುನ್ಸಿಪಾಲಿಟೀಸ್. ಇದು ನಮ್ಗೆ ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಈ ಒಂದು ಪಾರ್ಟ್ ಇರ್ಲಿಲ್ಲ. ಇದನ್ನ 74th ಅಮೆಂಡ್ಮೆಂಟ್ ಅಲ್ಲಿ ಏನ್ ಮಾಡಿರೋದು, ಆಡ್ ಮಾಡಿರೋದು. ಇಲ್ಲಿ ನಾವು ಪಂಚಾಯತ್ ವರ್ಗು ಏನು 243 ಇಂದ 243 ಓ ವರ್ಗು ಆರ್ಟಿಕಲ್ಸ್ ಇದೆ. ಇಲ್ಲಿ ನೆಕ್ಸ್ಟ್ ಕಂಟಿನ್ಯೂ ಆಗುತ್ತೆ ಮುನ್ಸಿಪಾಲಿಟೀಸ್ ನಲ್ಲಿ 243 ಪಿ ಇಂದ ಕಂಟಿನ್ಯೂ ಆಗುತ್ತೆ. 243 ಪಿ ಇಂದ 243 ಝಡ್ ಜಿ ವರ್ಗು. ಇದು ಕಂಪ್ಲೀಟ್ಲಿ ಮುನ್ಸಿಪಾಲಿಟೀಸ್ ರಿಲೇಟೆಡ್. ಇಲ್ಲೂ ಕೂಡ ಎಲೆಕ್ಷನ್ಸ್ ಯಾವ ತರ ನಡೆಯುತ್ತೆ, ಅವರ ಪವರ್ಸ್ ಏನಿರುತ್ತೆ, ಅವರ ರೆಸ್ಪಾನ್ಸಿಬಿಲಿಟೀಸ್ ಏನಿರುತ್ತೆ, ಮತ್ತೆ ಇಲ್ಲಿ ರಿಸರ್ವೇಶನ್ ಯಾವ ತರ ಇರುತ್ತೆ, ಮತ್ತೆ ಡ್ಯೂರೇಷನ್ ಆಫ್ ಮುನ್ಸಿಪಾಲಿಟೀಸ್, ಮತ್ತೆ ಅಲ್ಲಿ ಫಿನಾನ್ಸ್ ಕಮಿಷನ್ ರಿಲೇಟೆಡ್. ಸೊ ಇದನ್ನೆಲ್ಲಾನು ಕೂಡ ಈ ಒಂದು ಆರ್ಟಿಕಲ್ಸ್ ಅಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ನಿಮ್ಗೆ ಪಂಚಾಯತ್ಸ್ ಅಂತ ಬಂದಾಗ ಪಾರ್ಟ್ 9 ಬರುತ್ತೆ. 243 ಇಂದ ಆರ್ಟಿಕಲ್ ಸ್ಟಾರ್ಟ್ ಆಗುತ್ತೆ, 243 ಓ ವರ್ಗು ಇರುತ್ತೆ. ನೆಕ್ಸ್ಟ್ ಮುನ್ಸಿಪಾಲಿಟೀಸ್ ಬಂದ್ರೆ ಪಾರ್ಟ್ 9A. ಇದನ್ನ 74th ಅಮೆಂಡ್ಮೆಂಟ್ ಅಲ್ಲಿ ಏನ್ ಮಾಡಿರೋದು, ಆಡ್ ಮಾಡಿರೋದು. ಸೊ ಇದು 243 ಪಿ ಇಂದ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ 243 ಝಡ್ ಜಿ ವರ್ಗು ಕಂಪ್ಲೀಟ್ ಆರ್ಟಿಕಲ್ಸ್ ರಿಲೇಟೆಡ್ ಟು ಮುನ್ಸಿಪಾಲಿಟೀಸ್. ನೆಕ್ಸ್ಟ್ ಬಂದ್ರೆ ಪಾರ್ಟ್ 9B ಬರುತ್ತೆ. ಇದು ದಿ ಕೋಆಪರೇಟಿವ್ ಸೊಸೈಟೀಸ್ ರಿಲೇಟೆಡ್ ಇದೆ. ಇದು ಕೂಡ ಏನು ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇರಲಿಲ್ಲ. ಇದನ್ನ 97 ಏನು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಅಲ್ಲಿ ಇದನ್ನು ಕೂಡ ಆಡ್ ಮಾಡಿರೋದು. ಇಲ್ಲಿ 243 ಝಡ್ ಎಚ್ ಇಂದ ಈ ಒಂದು ಮುನ್ಸಿಪಾಲಿಟೀಸ್ ಝಡ್ ಜಿ ವರ್ಗು ಇತ್ತು, ಇಲ್ಲಿ ಮತ್ತೆ ಕಂಟಿನ್ಯೂ ಆಗ್ತಿದೆ. 243 ಝಡ್ ಎಚ್ ಇಂದ ಕಂಟಿನ್ಯೂ ಆಗಿ 243 ಝಡ್ ಟಿ ವರ್ಗು ಕಂಟಿನ್ಯೂ ಆಗುತ್ತೆ. ಇದು ಕಂಪ್ಲೀಟ್ಲಿ ರಿಲೇಟೆಡ್ ಟು ಕೋಆಪರೇಟಿವ್ ಸೊಸೈಟೀಸ್. ನೆಕ್ಸ್ಟ್ ಬಂದ್ರೆ ನಮ್ಗೆ ಪಾರ್ಟ್ 10 ಬರುತ್ತೆ. ಪಾರ್ಟ್ 10 ಅಲ್ಲಿ ದಿ ಶೆಡ್ಯೂಲ್ಡ್ ಅಂಡ್ ಟ್ರೈಬಲ್ ಏರಿಯಾಸ್. ಶೆಡ್ಯೂಲ್ಡ್ ಅಥವಾ ಟ್ರೈಬಲ್ ಏರಿಯಾಸ್ ದ ಅಡ್ಮಿನಿಸ್ಟ್ರೇಷನ್ ಯಾವ ತರ ಇರುತ್ತೆ, ಸೊ ಅದೆಲ್ಲ ನಮ್ಗೆ ಈ ಒಂದು ಪಾರ್ಟ್ ಅಂಡರ್ ಆಡ್ ಮಾಡಿದ್ದಾರೆ. ಇದು ಆರ್ಟಿಕಲ್ 244 ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ, ಇಲ್ಲಿ ಒಂದು ಆರ್ಟಿಕಲ್ 244 ಮತ್ತೆ 244 ಎ ಮಾತ್ರ ಇದೆ. ಇದು ನಮ್ಗೆ ಪಾರ್ಟ್ 10 ಬರುತ್ತೆ, ಶೆಡ್ಯೂಲ್ಡ್ ಮತ್ತೆ ಟ್ರೈಬಲ್ ಏರಿಯಾಸ್ ಅಡ್ಮಿನಿಸ್ಟ್ರೇಷನ್ ರಿಲೇಟೆಡ್. ಓಕೆ, ನೆಕ್ಸ್ಟ್ ನೋಡೋದಾದ್ರೆ ನಮ್ಗೆ ಪಾರ್ಟ್ 11 ಬರುತ್ತೆ. ಇಲ್ಲಿ ರಿಲೇಷನ್ ಬಿಟ್ವೀನ್ ಯೂನಿಯನ್ ಅಂಡ್ ಸ್ಟೇಟ್ಸ್. ಯೂನಿಯನ್ ಮತ್ತೆ ಸ್ಟೇಟ್ಸ್ ಮಧ್ಯೆ ಯಾವ ತರ ರಿಲೇಷನ್ ಇದೆ. ಇಲ್ಲಿ ಚಾಪ್ಟರ್ 1 ತಗೊಂಡ್ರೆ ಲೆಜಿಸ್ಲೇಟಿವ್ ರಿಲೇಷನ್ಸ್ ಬರುತ್ತೆ. ಇಲ್ಲಿ ಆರ್ಟಿಕಲ್ 245 ಇಂದ ಸ್ಟಾರ್ಟ್ ಆಗುತ್ತೆ, 245 ಇಂದ 255 ವರ್ಗು. ಇದು ಏನು ಲೆಜಿಸ್ಲೇಟಿವ್ ರಿಲೇಷನ್ಸ್ ಬಿಟ್ವೀನ್ ಸ್ಟೇಟ್ಸ್ ಮತ್ತೆ ಯೂನಿಯನ್ ಮಧ್ಯೆ. ನೆಕ್ಸ್ಟ್ ಚಾಪ್ಟರ್ 2 ನಲ್ಲಿ ನೋಡೋದಾದ್ರೆ ಅಡ್ಮಿನಿಸ್ಟ್ರೇಟಿವ್ ರಿಲೇಷನ್ಸ್ ಬರುತ್ತೆ. ಇದು 256 ಇಂದ ಸ್ಟಾರ್ಟ್ ಆಗುತ್ತೆ, 256 ಇಂದ 262 ವರ್ಗು. ನೆಕ್ಸ್ಟ್ ಕೋಆರ್ಡಿನೇಷನ್ ಬಿಟ್ವೀನ್ ಸ್ಟೇಟ್ಸ್, ಇದು 263 ಬರುತ್ತೆ. ಅದೇ ತರ ನಮ್ಗೆ ಡಿಸ್ಪ್ಯೂಟ್ಸ್ ರಿಲೇಟಿಂಗ್ ಟು ವಾಟರ್ಸ್ ಅಂತ ಬಂದ್ರೆ ಅಲ್ಲಿ 262 ಬರುತ್ತೆ. ಅಡ್ಜುಡಿಕೇಶನ್ ಆಫ್ ದಿ ಡಿಸ್ಪ್ಯೂಟ್ ರಿಲೇಟಿಂಗ್ ಟು ವಾಟರ್ಸ್ ಆಫ್ ಇಂಟರ್ಸ್ಟೇಟ್ ರಿವರ್ಸ್ ಆರ್ ರಿವರ್ ವ್ಯಾಲೀಸ್, ಇದು ಅಂಡರ್ ಆರ್ಟಿಕಲ್ 262 ಬರುತ್ತೆ. ಓಕೆ, ಇಷ್ಟು ಏನು ನಿಮ್ಗೆ ಪಾರ್ಟ್ 11. ನೆಕ್ಸ್ಟ್ ಪಾರ್ಟ್ 12 ಬರುತ್ತೆ. ಫಿನಾನ್ಸ್, ಪ್ರಾಪರ್ಟಿ, ಕಾಂಟ್ರಾಕ್ಟ್ ಅಂಡ್ ಸ್ಯೂಟ್ಸ್. ಇದೆಲ್ಲ ಅಷ್ಟೇನು ಇಂಪಾರ್ಟೆಂಟ್ ಆಗೋದಿಲ್ಲ ನಿಮ್ಗೆ. ಇದು ಆರ್ಟಿಕಲ್ 264 ಇಂದ ಸ್ಟಾರ್ಟ್ ಆಗುತ್ತೆ, 264 ಇಂದ. ಓಕೆ, ಕಂಪ್ಲೀಟ್ ಅದ್ರಲ್ಲೂ ನಿಮ್ಗೆ ಚಾಪ್ಟರ್ಸ್ ಬರ್ತಾ ಹೋಗುತ್ತೆ. 264 ಇಂದ 30A ವರ್ಗು, ಅದ್ರಲ್ಲೂ ಇನ್ನು ಏನೋ ಡಿಫ್ರೆಂಟ್ ಚಾಪ್ಟರ್ಸ್ ನ ಆಡ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಇಲ್ಲಿ ಆರ್ಟಿಕಲ್ 300A ಇದೆಯಲ್ಲ, ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ರೈಟ್ ಟು ಪ್ರಾಪರ್ಟಿ, ಇದು ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇರಲಿಲ್ಲ, ಇದನ್ನು ಕೂಡ ಆಮೇಲೆ ಆಡ್ ಮಾಡಿರೋದು. ಫಸ್ಟ್ ರೈಟ್ ಟು ಪ್ರಾಪರ್ಟಿ ಏನು ಫಂಡಮೆಂಟಲ್ ರೈಟ್ ಆಗಿತ್ತು, ಅದನ್ನ ಫಂಡಮೆಂಟಲ್ ರೈಟ್ ನ ರಿಮೂವ್ ಮಾಡಿ ಇದನ್ನ 300A ಅಂಡರ್ ಆಡ್ ಮಾಡಿದರೆ. ಇದೀಗ ಪ್ರೆಸೆಂಟ್ ಕಾನ್ಸ್ಟಿಟ್ಯೂಷನಲ್ ರೈಟ್ ಆಗಿದೆ. ಸೊ ನೆಕ್ಸ್ಟ್ ನೋಡೋದಾದ್ರೆ ಪಾರ್ಟ್ 13 ಬರುತ್ತೆ. ಪಾರ್ಟ್ 13 ಅಂಡರ್ ಟ್ರೇಡ್, ಕಾಮರ್ಸ್ ಅಂಡ್ ಇಂಟರ್ಕೋರ್ಸ್ ವಿತ್ ಇನ್ ದಿ ಟೆರಿಟರಿ ಆಫ್ ಇಂಡಿಯಾ. ಇಲ್ಲಿ ಆರ್ಟಿಕಲ್ಸ್
301 ಇಂದ 307 ವರೆಗೂ ಬರುತ್ತೆ. ಸೊ ನೆಕ್ಸ್ಟ್ ಪಾರ್ಟ್ 14 ಬರುತ್ತೆ, ಸರ್ವಿಸಸ್ ಅಂಡರ್ ದಿ ಯೂನಿಯನ್ ಅಂಡ್ ದಿ ಸ್ಟೇಟ್ಸ್. ನೀವು ಕೇಳಿರ್ತೀರಾ ಏನು, UPSC ಆಗಿರ್ಬೋದು, KPSC ಆಗಿರ್ಬೋದು. ಸೊ ಈ ಸರ್ವಿಸಸ್ ಅಂಡರ್ ಯೂನಿಯನ್ ಆಗಿರ್ಬೋದು, ಸ್ಟೇಟ್ಸ್ ಆಗಿರ್ಬೋದು, ಇದೆಲ್ಲಾನು ಕೂಡ ನಮ್ಗೆ ಪಾರ್ಟ್ 14 ಅಲ್ಲಿ ನೋಡ್ತೀವಿ. ಆರ್ಟಿಕಲ್ಸ್ ಬಂದು 308 ಇಂದ ಸ್ಟಾರ್ಟ್ ಆಗುತ್ತೆ. 308 ಇಂದ 313 ವರೆಗೂ ನಮ್ಗೆ ಸರ್ವಿಸಸ್ ಏನೇನ್ ಬರುತ್ತೆ ಅನ್ನೋದನ್ನ ಆಡ್ ಮಾಡಿದ್ದಾರೆ. ನೆಕ್ಸ್ಟ್ ಚಾಪ್ಟರ್ 2 ನಲ್ಲಿ ಪಬ್ಲಿಕ್ ಸರ್ವಿಸ್ ಕಮಿಷನ್ಸ್, ಏನೀಗ UPSC ಅದು ಸೆಂಟ್ರಲ್ ಲೆವೆಲ್ ಅಲ್ಲಿ ಬರುತ್ತೆ, ಅದೇ ತರ ಸ್ಟೇಟ್ ಲೆವೆಲ್ ಅಲ್ಲೂ ಕೂಡ ಈಗ ನಮ್ ಸ್ಟೇಟ್ ಅಲ್ಲಿ ತಗೊಂಡ್ರೆ KPSC ಅಂತ ಬರುತ್ತೆ. ಸೊ ಈ ಪಬ್ಲಿಕ್ ಸರ್ವಿಸ್ ಕಮಿಷನ್ಸ್ ಎಲ್ಲ ಈ ಚಾಪ್ಟರ್ 2 ಅಂಡರ್ ಆಡ್ ಮಾಡಿದ್ದಾರೆ. ಆರ್ಟಿಕಲ್ಸ್ 315 ಇಂದ 323 ವರೆಗೂ ಇದೆ. ನೆಕ್ಸ್ಟ್ ಬಂದ್ರೆ ಟ್ರಿಬ್ಯುನಲ್ಸ್ ಬರುತ್ತೆ. ಟ್ರಿಬ್ಯುನಲ್ಸ್ ಇದು ನಮ್ಗೆ ಪಾರ್ಟ್ 14A ಅಂಡರ್ ಬರುತ್ತೆ. ಇದು ಕೂಡ ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಇರ್ಲಿಲ್ಲ. ಇದನ್ನು ಕೂಡ ಏನು 42nd ಅಮೆಂಡ್ಮೆಂಟ್ ಅಲ್ಲಿ ಆಡ್ ಮಾಡಿರೋದು ಟ್ರಿಬ್ಯುನಲ್ಸ್ ರಿಲೇಟೆಡ್. ಇದು 323A ಇಂದ ಸ್ಟಾರ್ಟ್ ಆಗುತ್ತೆ. ಅದ್ರ ಅಡ್ಮಿನಿಸ್ಟ್ರೇಷನ್ ಏನಾಗಿರ್ಬೋದು ಅಥವಾ ಓಕೆ, ಇದು ಏನು 323A ಇಂದ ಸ್ಟಾರ್ಟ್ ಆಗುತ್ತೆ ಅಪ್ ಟು 329 ವರೆಗೂ ಇದೆ. ಸಾರಿ, ಓಕೆ, ಟ್ರಿಬ್ಯುನಲ್ಸ್ ಬಂದ್ರೆ ನಮ್ಗೆ ಎರಡೇ ಬರೋದು, ಒಂದು 323A ಮತ್ತೆ 323B. ಇದು ಪಾರ್ಟ್ 14A ಬರುತ್ತೆ ಟ್ರಿಬ್ಯುನಲ್ಸ್. ನೆಕ್ಸ್ಟ್ ನೋಡೋದಾದ್ರೆ ಎಲೆಕ್ಷನ್ಸ್ ಬರುತ್ತೆ. ಇದು ಪಾರ್ಟ್ 15 ಅಲ್ಲಿ ಬರುತ್ತೆ. ಪಾರ್ಟ್ 15 ಅಲ್ಲಿ ಎಲೆಕ್ಷನ್ಸ್ ಬರುತ್ತೆ 324 ಇಂದ 329 ವರೆಗೂ. ಸೊ ನೆಕ್ಸ್ಟ್ ಪಾರ್ಟ್ 16 ಸ್ಪೆಷಲ್ ಪ್ರಾವಿಷನ್ಸ್ ರಿಲೇಟೆಡ್ ಟು ಸರ್ಟನ್ ಕ್ಲಾಸಸ್. ಇದು ಆರ್ಟಿಕಲ್ 330 ಇಂದ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ವಿತ್ ರೆಸ್ಪೆಕ್ಟ್ ಟು ಶೆಡ್ಯೂಲ್ ಕ್ಯಾಸ್ಟ್ ಆಗಿರ್ಬೋದು, ಶೆಡ್ಯೂಲ್ ಟ್ರೈಬ್ಸ್, ಮತ್ತೆ ವುಮೆನ್ ರಿಲೇಟೆಡ್ ರಿಸರ್ವೇಶನ್ ಆಗಿರ್ಬೋದು. ಸೊ ಇದನ್ನೆಲ್ಲ ಈ ಒಂದು ಪಾರ್ಟ್ 16 ಅಲ್ಲಿ ಆಡ್ ಮಾಡಿದ್ದಾರೆ. ಸೊ ಇದು ಆರ್ಟಿಕಲ್ 330 ಇಂದ ಬರುತ್ತೆ. ಆರ್ಟಿಕಲ್ 330 ಇಂದ 342A ವರೆಗೂ ಇಷ್ಟು ಏನು ನಮ್ಗೆ ಈ ಒಂದು ಪಾರ್ಟ್ 16 ಅಲ್ಲಿ ಆಡ್ ಮಾಡಿರೋದು ಸ್ಪೆಷಲ್ ಪ್ರಾವಿಷನ್ಸ್ ರಿಲೇಟೆಡ್ ಟು ಸರ್ಟನ್ ಕ್ಲಾಸಸ್. ಸರ್ಟನ್ ಕ್ಲಾಸಸ್ ಅಂತ ಬಂದ್ರೆ ಶೆಡ್ಯೂಲ್ಡ್ ಕ್ಯಾಸ್ಟ್, ಶೆಡ್ಯೂಲ್ಡ್ ಟ್ರೈಬ್ಸ್ ಆಗಿರ್ಬೋದು, ವುಮೆನ್ಸ್ ರಿಲೇಟೆಡ್ ಆಗಿರ್ಬೋದು. ಸೊ ಇದೆಲ್ಲ ಈ ಒಂದು ಪಾರ್ಟ್ ಅಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಬಂದು ಪಾರ್ಟ್ 17 ಬರುತ್ತೆ, ಅಫಿಷಿಯಲ್ ಲ್ಯಾಂಗ್ವೇಜ್. ಅದ್ರಲ್ಲಿ ಚಾಪ್ಟರ್ 1 ಬಂದ್ರೆ ನಮ್ಗೆ ಲ್ಯಾಂಗ್ವೇಜ್ ಆಫ್ ದಿ ಯೂನಿಯನ್. ಯೂನಿಯನ್ ಲ್ಯಾಂಗ್ವೇಜ್, ಅಫಿಷಿಯಲ್ ಲ್ಯಾಂಗ್ವೇಜ್ ಅಂತ ಬಂದ್ರೆ ಹಿಂದಿ ಇರುತ್ತೆ ಅಥವಾ ಇಂಗ್ಲಿಷ್ ಇರುತ್ತೆ. ಬಟ್ ಚಾಪ್ಟರ್ 2 ನಲ್ಲಿ ರೀಜನಲ್ ಲ್ಯಾಂಗ್ವೇಜ್ ಅಂದ್ರೆ ಸ್ಟೇಟ್ ಅಫಿಷಿಯಲ್ ಲ್ಯಾಂಗ್ವೇಜ್ ಏನಾಗಿರುತ್ತೆ ಅಂದ್ರೆ ಆ ಸ್ಟೇಟ್ ಯಾವ ಒಂದು ಲ್ಯಾಂಗ್ವೇಜ್ ನ ಬೈ ಲಾ ಅಡಾಪ್ಟ್ ಮಾಡ್ಕೊಂಡಿರುತ್ತೋ ಆ ಒಂದು ಪರ್ಟಿಕ್ಯುಲರ್ ಲ್ಯಾಂಗ್ವೇಜ್ ಆ ಸ್ಟೇಟ್ ನ ಅಫಿಷಿಯಲ್ ಲ್ಯಾಂಗ್ವೇಜ್ ಆಗಿರುತ್ತೆ. ಸೊ ಇದು ಚಾಪ್ಟರ್ 2 ಅಂಡರ್ ಇದೆ. ನೆಕ್ಸ್ಟ್ ಚಾಪ್ಟರ್ 3 ಬರುತ್ತೆ, ಲ್ಯಾಂಗ್ವೇಜ್ ಆಫ್ ದಿ ಸುಪ್ರೀಂ ಕೋರ್ಟ್ ಮತ್ತೆ ಹೈಕೋರ್ಟ್ಸ್. ಇದು ಆರ್ಟಿಕಲ್ 348 ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ, 348 ಮತ್ತೆ 349. ಮತ್ತೆ ಸ್ಪೆಷಲ್ ಡೈರೆಕ್ಟಿವ್ಸ್ ಇದು ಆರ್ಟಿಕಲ್ 350 ಇಂದ 351 ವರೆಗೂ ಇದೆ. ಓಕೆ, ಇಷ್ಟೆಲ್ಲ ನಿಮ್ಗೆ ಏನು ಪಾರ್ಟ್ 17 ಅಲ್ಲಿ ಆಡ್ ಮಾಡಿರೋದು. ನೆಕ್ಸ್ಟ್ ನೋಡೋದಾದ್ರೆ ಪಾರ್ಟ್ 18 ಬರುತ್ತೆ. ಇಲ್ಲಿ ಎಮರ್ಜೆನ್ಸಿ ಪ್ರಾವಿಷನ್ಸ್. ಎಮರ್ಜೆನ್ಸಿ ಪ್ರಾವಿಷನ್ಸ್ ಅಂತ ಬಂದ್ರೆ ನಿಮ್ಗೆ ತುಂಬಾನೇ ಏನೋ 3 ಟೈಪ್ಸ್ ಆಫ್ ಎಮರ್ಜೆನ್ಸೀಸ್ ಬರುತ್ತೆ. ಒಂದು ನ್ಯಾಷನಲ್ ಎಮರ್ಜೆನ್ಸಿ, ಇನ್ನೊಂದು ಸ್ಟೇಟ್ ಎಮರ್ಜೆನ್ಸಿ, ಇನ್ನೊಂದು ಫಿನಾನ್ಷಿಯಲ್ ಎಮರ್ಜೆನ್ಸಿ. 352, 356 ಮತ್ತೆ 360 ಈ 3 ಆರ್ಟಿಕಲ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಎಮರ್ಜೆನ್ಸಿ ಪ್ರಾವಿಷನ್ಸ್ ನಮ್ಗೆ ಪಾರ್ಟ್ 18 ಅಂಡರ್ ಬರುತ್ತೆ. ಆರ್ಟಿಕಲ್ 352 ಇಂದ 360 ವರೆಗೂ ಇರುತ್ತೆ. ಓಕೆ, ನೆಕ್ಸ್ಟ್ ನೋಡೋದಾದ್ರೆ ಪಾರ್ಟ್ 19 ಇದು ಮಿಸೆಲೇನಿಯಸ್ ಅಂದ್ರೆ ಎಕ್ಸ್ಟ್ರಾ ಏನೋ ಆರ್ಟಿಕಲ್ಸ್ ನೆಲ್ಲ ಈ ಒಂದು ಪಾರ್ಟ್ ಅಲ್ಲಿ ಏನ್ ಮಾಡಿದ್ದಾರೆ, ಆಡ್ ಮಾಡಿದ್ದಾರೆ. ಇದು 361 ಇಂದ ಬರುತ್ತೆ, 367 ವರೆಗೂ ಬರುತ್ತೆ. ಸೊ ಇದು ಏನಷ್ಟು ಇಂಪಾರ್ಟೆಂಟ್ ಆಗಲ್ಲ. ನಿಮ್ಗೆ ಎಮರ್ಜೆನ್ಸಿ ಪ್ರಾವಿಷನ್ಸ್ ಇರೋದು ಗೊತ್ತಿರಬೇಕು. ಇನ್ನು ಪಾರ್ಟ್ 18 ಬರುತ್ತೆ, ಮತ್ತೆ ಅಲ್ಲಿ ಆರ್ಟಿಕಲ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಆ ಟೈಮಲ್ಲಿ ಯಾವ ಫಂಡಮೆಂಟಲ್ ರೈಟ್ಸ್ ಸಸ್ಪೆಂಡ್ ಆಗುತ್ತೆ ಅದೆಲ್ಲಾನು ಕೂಡ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಬಂದ್ರೆ ಪಾರ್ಟ್ 20 ಬರುತ್ತೆ. 20th ಪಾರ್ಟ್ ಅಲ್ಲಿ ನಮ್ಗೆ ಅಮೆಂಡ್ ಅಂದ್ರೆ ಕಾನ್ಸ್ಟಿಟ್ಯೂಷನ್ ಗೆ ಯಾವ ತರ ಅಮೆಂಡ್ಮೆಂಟ್ ಮಾಡ್ಬೇಕು, ಅದ್ ಯಾವ ತರ ಪ್ರೊಸೀಜರ್ ಇದೆ ಅದನ್ನೆಲ್ಲಾನು ಕೂಡ ನಮ್ಗೆ ಅಂಡರ್ ಆರ್ಟಿಕಲ್ 368 ಏನ್ ಮಾಡಿದ್ದಾರೆ, ಆಡ್ ಮಾಡಿದ್ದಾರೆ. ಸೊ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆರ್ಟಿಕಲ್. ನೆಕ್ಸ್ಟ್ ಪಾರ್ಟ್ 21 ಬರುತ್ತೆ, ಟೆಂಪ್ರರಿ, ಟ್ರಾನ್ಸಿಷನಲ್ ಅಂಡ್ ಸ್ಪೆಷಲ್ ಪ್ರಾವಿಷನ್ಸ್. ಸ್ಪೆಷಲ್ ಪ್ರಾವಿಷನ್ಸ್ ವಿತ್ ರೆಸ್ಪೆಕ್ಟ್ ಟು ಸಮ್ ಸ್ಟೇಟ್ಸ್.
ಈಗ ನಮ್ ಕರ್ನಾಟಕಕ್ಕೆ ತಗೊಂಡ್ರೆ ನಮ್ಗೆ ಇಲ್ಲಿ 371 ಜೆ ಇದೆ, ಅಂದ್ರೆ ಸ್ಪೆಷಲ್ ಪ್ರಾವಿಷನ್ಸ್ ವಿತ್ ರೆಸ್ಪೆಕ್ಟ್ ಟು ದಿ ಸ್ಟೇಟ್ ಆಫ್ ಕರ್ನಾಟಕ. ಅದೇ ತರ ಬೇರೆ ಸ್ಟೇಟ್ಸ್ ಏನು ಸಮ್ ಸ್ಪೆಷಲ್ ಪ್ರಾವಿಷನ್ಸ್ ನ ಕೊಟ್ಟಿರೋದು ಈ ಒಂದು ಪಾರ್ಟ್ 21 ಅಂಡರ್ ಏನ್ ಮಾಡಿದ್ದಾರೆ, ಆಡ್ ಮಾಡಿದ್ದಾರೆ. ಸೊ ಇದು 369 ಆರ್ಟಿಕಲ್ ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಅದೇ ತರ ಬೇರೆ ಬೇರೆ ಸ್ಟೇಟ್ಸ್ ಏನು ಸಮ್ ಸ್ಪೆಷಲ್ ಪ್ರಾವಿಷನ್ಸ್ ನ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ನೋಡೋದಾದ್ರೆ ಏನೋ ಪಾರ್ಟ್ 22 ಬರುತ್ತೆ. ಇದು ಶಾರ್ಟ್ ಟೈಟಲ್, ಕಮೆನ್ಸ್ಮೆಂಟ್, ಅಥಾರಿಟೇಟಿವ್ ಟೆಕ್ಸ್ಟ್ ಇನ್ ಹಿಂದಿ ಅಂಡ್ ರಿಪೀಲ್ಸ್. ಅಂದ್ರೆ ಏನೋ ಈಗ ನಮ್ಮ ಕಾನ್ಸ್ಟಿಟ್ಯೂಷನ್ ಕಮೆನ್ಸ್ಮೆಂಟ್ ಆಗಿದೆ ಅವಾಗ, ಮತ್ತೆ ಇಲ್ಲಿ ಸಮ್ ಏನೋ ಬ್ರಿಟಿಷ್ ಟೈಮ್ ಅಲ್ಲಿ ಏನೋ ಅವರು ಸಮ್ ಆಕ್ಟ್ಸ್ ನ ಇಂಟ್ರೊಡ್ಯೂಸ್ ಮಾಡಿದ್ರು, ಅದನ್ನೆಲ್ಲ ಏನ್ ಮಾಡಿದ್ದಾರೆ ಅಂದ್ರೆ ರಿಮೂವ್ ಮಾಡಿದ್ದಾರೆ. ರಿಪೀಲ್ ಮಾಡಿರೋದ್ನೆಲ್ಲಾನು ಕೂಡ ಈ ಒಂದು ಪಾರ್ಟ್ ಅಂಡರ್ ಆಡ್ ಮಾಡಿದ್ದಾರೆ. ಓಕೆ, ಇಷ್ಟು ಏನು ಕಂಪ್ಲೀಟ್ ನೀವು ಏನೇನ್ ಪಾರ್ಟ್ಸ್ ಬರುತ್ತೆ ಅಲ್ಲಿ ಮೇಜರ್ ಆಗಿ ಯಾವ್ಯಾವ ಆರ್ಟಿಕಲ್ಸ್ ಬರುತ್ತೆ ಅನ್ನೋದ್ರ ಬಗ್ಗೆ. ಇಲ್ಲಿ ನಿಮ್ಗೆ ಟೋಟಲ್ ಇಲ್ಲಿ 22 ಪಾರ್ಟ್ಸ್ ಇದೆ, ಬಟ್ ಇನ್ ಬಿಟ್ವೀನ್ ನಮ್ಗೆ 3 ಪಾರ್ಟ್ಸ್ ಏನ್ ಮಾಡಿದ್ದಾರೆ ಅವರು ಅಂದ್ರೆ ಆಮೇಲೆ ಆಡ್ ಮಾಡಿರೋದು. ಸೊ ಟೋಟಲ್ ಈಗ ಪ್ರೆಸೆಂಟ್ ತಗೊಂಡ್ರೆ ಟೋಟಲ್ 25 ಪಾರ್ಟ್ಸ್ ಇದೆ. ಮುಂಚೆ 8 ಶೆಡ್ಯೂಲ್ಸ್ ಇತ್ತು, ಇವಾಗ 12 ಶೆಡ್ಯೂಲ್ಸ್ ಇದೆ. ಟೋಟಲ್ ಇವಾಗ ಪ್ರೆಸೆಂಟ್ ತಗೊಂಡ್ರೆ ನಮ್ಗೆ 448 ಪ್ಲಸ್ ಆರ್ಟಿಕಲ್ಸ್ ಕೂಡ ಇದೆ. ಸೊ ಇದರಲ್ಲಿ ನೀವು ಮೇಜರ್ ಆಗಿ ಯಾವ್ದನ್ನ ನೋಡ್ಕೊಬೇಕು ಅಂದ್ರೆ ಏನು ಪಾರ್ಟ್ 1 ಯೂನಿಯನ್ ಸ್ಟೇಟ್ಸ್ ಮತ್ತೆ ಯೂನಿಯನ್ ಟೆರಿಟರೀಸ್ ರಿಲೇಟೆಡ್ ಬರುತ್ತೆ, ಮತ್ತೆ ಪಾರ್ಟ್ 2 ಸಿಟಿಜನ್ಶಿಪ್ ರಿಲೇಟೆಡ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಪಾರ್ಟ್ 3 ಫಂಡಮೆಂಟಲ್ ರೈಟ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ DPSP ಅದು ಕೂಡ ಪಾರ್ಟ್ 4 ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಫಂಡಮೆಂಟಲ್ ಡ್ಯೂಟೀಸ್ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಸ್ಟೇಟ್ಸ್ ಮತ್ತೆ ಯೂನಿಯನ್ ರಿಲೇಟೆಡ್ ಸ್ಟೇಟ್ ಮತ್ತೆ ಯೂನಿಯನ್ ರಿಲೇಟೆಡ್ ಏನು ಪಾರ್ಟ್ 5 ಮತ್ತೆ ಪಾರ್ಟ್ 6 ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಪಂಚಾಯತ್ ಮುನ್ಸಿಪಾಲಿಟೀಸ್ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಎಮರ್ಜೆನ್ಸಿ ಪ್ರಾವಿಷನ್ಸ್ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ನೋಡೋದಾದ್ರೆ ಅಮೆಂಡ್ಮೆಂಟ್ಸ್ ಮಾಡೋ ಆ ಒಂದು ಪಾರ್ಟ್ ಅಂಡರ್ ಏನು ಆರ್ಟಿಕಲ್ 368 ಬರುತ್ತೆ, ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದ್ರಲ್ಲಿ ಬರುವಂತ ಮೇಜರ್ ಏನೋ ಆರ್ಟಿಕಲ್ಸ್ ಮತ್ತೆ ಯಾವ ಪಾರ್ಟ್ಸ್ ಏನೇನ್ ಬರುತ್ತೆ ಅನ್ನೋದು ಗೊತ್ತಿರ್ಬೇಕು ನಿಮ್ಗೆ. ಸೊ ಇಷ್ಟು ನಿಮ್ಗೆ ಕಂಪ್ಲೀಟ್ ಏನು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನೇನ್ ಪಾರ್ಟ್ಸ್ ಬರುತ್ತೆ, ಏನೇನ್ ಮೇಜರ್ ಆರ್ಟಿಕಲ್ಸ್ ಬರುತ್ತೆ ಅನ್ನೋದ್ರ ಬಗ್ಗೆ. ಸೊ ಮತ್ತೆ ಯಾವ್ದಾದ್ರು ನಿಮ್ಗೆ ಪರ್ಟಿಕ್ಯುಲರ್ ಟಾಪಿಕ್ ನ ಡಿಸ್ಕಸ್ ಮಾಡ್ಬೇಕು ಅನ್ನೋದಿದ್ರೆ ಅದನ್ನ ಕಮೆಂಟ್ ಮಾಡಿ. ಸೊ ನಾವು ಅದ್ರ ರಿಲೇಟೆಡ್ ನಿಮ್ಗೆ ಕ್ಲಾಸಸ್ ನ ತಗೊಂತೀವಿ. ಥ್ಯಾಂಕ್ ಯು.